ಅಣ್ಣ ತಮ್ಮಂದಿದ್ದಾರೆ. ಅವರ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ಉದಾಹರಣೆಗೆ ಯಾಕೋಬನು, ಆದಿಕಾಂಡ 32ನೇ ಅಧ್ಯಾಯಕ್ಕೆ ಬರ್ರಿ. ಆದಿಕಾಂಡ 32ನೇ ಅಧ್ಯಾಯಕ್ಕೆ ನಾನು ಇವತ್ತು ಇನ್ನೂ ನಿಧಾನವಾಗಿ ನಿಮ್ಮ ಸಂಗಡ ಮಾತನಾಡಬೇಕು ಅಂತ ಬಯಸ್ತೀನಿ. ನಮ್ಮ ಪ್ರಭಾ ಅವಾಗ ಹೇಳ್ತಾರೆ, ನೀವು ತುಂಬ ಫಾಸ್ಟಾಗಿ ಮಾತಾಡೋಕೆ ನನಗೆ ತಲೆನೋವು ಬಂದ್ಬಿಡುತ್ತೆ ಅಂತಾರೆ. ಪಾಪ ನಾ ಪ್ರಸಂಗ ಮಾಡಿ ಅವ್ರಿಗೆ ಯಾಕೆ ತಲೆನೋವು ತರಿಸ್ಬೇಕು? ಒಂದು ವೇಳೆ ಹಂಗೆ ಮಾಡಿದ್ರೆ ಬೇಕಾದ್ರೆ ಒಂದು ಈಗ ತಗೊಂಬಂದ್ಬಿಟ್ಟೆ ಜೊತೆಗೆ ನಾನು ಜೋರಾಗಿ ಪ್ರಸಂಗ ಮಾಡ್ತೀನಿ. ಇವತ್ತು ನಮ್ಮ ಮಿಸ್ಸಸ್ಗೆ ತಲೆನೋವು ತರಲ್ಲ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅಲ್ಲೇಲೂಯ. ನಾ ಆ್ಯಕ್ಚುಲಿ ಈ ಥರ ಗಂಡಂದ್ರೆ ಇಲ್ಲಿದ್ದೀರಿ, ಕೆಲವು ಸಾರಿ ಹೆಂಡತಿ ನಮ್ಮಂದು ಬಯಸೋದು ಹಂಗೆ. ಕೆಲವು ಕೇಳಿದ್ದೀರಾ, ಹನಿ ಅಂತ ಕರೀತಾರೆ, ಗೊತ್ತಾ? ಹನಿ ಕೇಳಿಸ್ಕೊಂಡಿದ್ದೀರಾ? ಹನಿ ಹನಿ ಅಂದರೆ ಏನು? ಸಿಹಿ ಜೇನುತುಪ್ಪ, ಹನಿ ಅಂತ ಕರೀತಾರೆ. ಚಿನ್ನ, ಡಿಯರ್, ಇದು ನಾಚ್ಕೊಳ್ಳೋ ವಿಷಯ ಅಲ್ಲ. ಗಂಡನ ಹೆಂಡತಿ ಕರಿಬೇಕಾದ ವಿಷಯ. ಬಟ್ ನಾವು ಕರೆದಂಗೆ ಏನೋ ಹೋಗು ಅಂತಾನೆ ಮಾತಾಡ್ತೀವಿ ನಾವು. ಹೆಂಡತಿಯರು ಅಪೇಕ್ಷಿಸ್ತಾರೆ ಏನಂತ, ನನ್ನ ಗಂಡ ಪ್ರೀತಿನ ಕರೀಬೇಕು. ಯಾಕ ನಮ್ಮ ನಗರದ ಭಾಷೆಗೆ ವ್ಯತ್ಯಾಸ, ನಮ್ಮ ವಾಯ್ಸು. ನಾವು ಬದಲಾಗೋಣ. ಆದ್ರಿಂದ ಇಲ್ಲಿ ಯಾಕೋಬನ ಪತ್ರಿಕೆ, ಯಾಕೋಬನ ಗ್ರಂಥ, ಆದಿಕಾಂಡ 32ನೇ ಅಧ್ಯಾಯದಲ್ಲಿ ನಾನು ಕಥೆ ಹೇಳ್ತೀನಿ, ಕೇಳಿಸ್ಕೊಂಡ್ರೆ. ಯಾಕೋಬ ತಪ್ಪು ಮಾಡಿ, ಅಥವಾ ಏಸಾವ ತಪ್ಪು ಮಾಡಿ ಓಡೋದನ್ನ ಯಾಕೋಬ ತಪ್ಪು ಮಾಡಿ ಓಡಿ ಹೋದ. ಈಗ ಯಾಕೋಬ ವಾಪಸ್ ಬರ್ತಿದ್ದಾನೆ. ವಾಪಸ್ ಬರುವಾಗ ಏಸಾವನ ವಿಷಯ ಗೊತ್ತಾಯಿತು. ಅವನು ಒಂದು ದಂಡನ್ನು ಕಟ್ಕೋತಾನೆ, ಒಂದು ಗುಂಪನ್ನು ಕರ್ಕೋತಾನೆ. ಯಾಕೋಬ ಬರ್ತಿರುತ್ತೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ವಿಷಯ ಸುದ್ದಿ ಯಾಕೋಬನಿಗೆ ಗೊತ್ತಾಯಿತು. ಈಗ ಯಾಕೋಬನ ಜಾಗದಲ್ಲಿ ನೀವಿದ್ದಿದ್ರೆ, ಕಳ್ಮಕ್ಕಳವ ಇಲ್ಲಿ ಕಾಣ್ತಾ ಇದ್ರಿ. ಯಾಕೋಬನಿಂತಲೂ ಮೋಸವಾಗಿರುವಂಥ ಮಕ್ಕಳಿಗೆ ಕೂತವೆ. ನೀವು ಯಾವ ಜಾಗದಲ್ಲಿ ಏನು ಮಾಡ್ತಿದ್ರಿ ಹೇಳಿ? ವಾಪಸ್ ಹೋಗ್ತಿದ್ರಿ. ಆದರೆ ಯಾಕೋಬ ಏನು ಮಾಡಿದ್ರೆ ಗೊತ್ತಾ? 3 ಗುಂಪುಗಳನ್ನ, 2 ಪಾಳೆಯನ್ನ, 3 ಪಾಳೆಯನ್ನ ಮಾಡ್ತಾರೆ. ಏನಕ್ಕೆ? ಮುಂಚಿತವಾಗಿ ಒಂದೊಂದಾಗಿ ನೀನು ಹೋಗಿ ನೋಡಿ. ಸಂಧಾನವಾಗಲಿಕ್ಕೆ ಫಸ್ಟ್ ಸ್ಟೆಪ್ ತೆಗೆದುಕೊಂಡಂತೆ ಯಾಕೋಬ. ಆಮೇಲೆ ಆತನ ಯಾಕೋಬನ ತಪ್ಪು, ಯಾಕೋಬನ ಅವಿಧೇಯತೆಗಳನ್ನ, ಯಾಕೋಬ ಮೋಸಗಾರನ್ನ ಓದ್ತೀವಿ ನಿಜ. ಆದರೆ ತಪ್ಪು ಮಾಡಿದಾಗ ಫಸ್ಟ್ ಸ್ಟೆಪ್ ತೆಗೆದುಕೊಳ್ಳೋದೇ ಯಾಕೋಬ ಸಂಧಾನಕ್ಕೆ. ಇನ್ನೂ ಒಂದು ಮಾತಿರ್ತೀನಿ, ಇಲ್ಲದಿದ್ದರೆ ಅವನು ನನ್ನ ಹತ್ರ ಏನು ಜನ ಇಲ್ವಾ, ನನ್ನ ಹತ್ರ ಏನು ಮಕ್ಕಳಿಲ್ವಾ, ನನಗೆ ಆಳುಕಾಳುಗಳಿಲ್ವಾ, ನನ್ನ ಹತ್ರ ಆಯುಧಗಳಿಲ್ವಾ, ಅವನು ನಾನು ಎದುರಿಸ್ತೀನಿ, ದೇವರು ನನ್ನನ್ನು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಯುದ್ಧಕ್ಕೆ ನಿಂತು ಹೋಗಬಹುದಾಗಿತ್ತು. ಹೌದಾ? ಯುದ್ಧಕ್ಕೆ ನಿಂತುಕೊಳ್ಳಬಹುದಾಗಿತ್ತು. ಆದರೆ ಯಾಕೋಬನು ಮಾಡುವಂಥ ಕಾರ್ಯ 32ನೇ ಅಧ್ಯಾಯಕ್ಕೆ ಬರೋಣ. ಆತನು ತನ್ನ ಎಲ್ಲ ಜನರನ್ನು ಎಲ್ಲರನ್ನು ಗುಂಪಾಗಿ ಮಾಡಿ ಕಳಿಸ್ತಾನೆ. 19ನೇ ವಚನ ಓದೋಣ. 18ನೇ ವಚನದಿಂದ ಓದಿ. 18ನೇ ವಚನದಿಂದ ಕೊಟ್ಟಿದ್ದಾನೆ. ಹಾಗೆ 2ನೇವನಿಗೂ 3ನೇವನಿಗೂ ಹಿಂಡುಗಳ ಹಿಂದೆ ಹೋದವರೆಲ್ಲರಿಗೂ ನೀವು ಏಸಾವನನ್ನು ಕಾಣುವಾಗ ಇದೇ ರೀತಿಯಾಗಿ ಮಾತಾಡಿ ಅಂತ ಹೇಳಿ ಕಳಿಸ್ತಾನೆ. ಏನಂತೆ? ನಿನ್ನ ಸೇವಕನಾದ ನನ್ನ, ಯಾಕೋಬನ ಬಗ್ಗೆ ಹೇಳ್ತಿದ್ದಾನೆ, ನಿನ್ನ ಸೇವಕನಾದವನು ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ನಮ್ಮನ್ನ. ಇಂದ ಅವನು ಕೂಡ ಬರ್ತಾನೆ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ. ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿರುವಾಗ ಸಂಧಾನಕ್ಕೆ ಎಷ್ಟೊಂದು ಪ್ರಯಾಸ ತೆಗೆದುಕೊಂಡನು. ಇವತ್ತು ನಾವೇನಾದ್ರು ತಪ್ಪು ಮಾಡಿದ್ರೆ ನಾನೇ ಕ್ಷಮೆ ಕೇಳಲಿ ಅಂತೀವಿ, ಹೌದಾ? ಯಾಕೋಬ ಕ್ಷಮೆ ಕೇಳಿದ್ನ ಇಡೀ ಪರಿವಾರನ ಕ್ಷಮೆ ಕೇಳಂಗೆ ಮಾಡ್ತಾನೆ. ಪರಿವಾರನ ಕ್ಷಮೆ ಕೇಳಂಗೆ ಮಾಡೋ. ಇವತ್ತು ನಾನು ನೀವು ಹೇಳಿದ್ದೀವಿ, ಸಂಧಾನವಾಗಲಿಕ್ಕೆ ಎಷ್ಟೆಲ್ಲ ಪ್ರಸಂಗಗಳನ್ನ ಕೇಳಿದ್ರು. ಇವತ್ತು ನನ್ನ ಆರಾಧನೆಯಲ್ಲಿ ದೇವರು ಹೇಳಿದಂಥ ಮಾತು ಆಶ್ಚರ್ಯ ಹುಟ್ಟಿಸ್ತು. ಕ್ಷಮೆ ಕೇಳಿಯೂ ಕ್ಷಮಿಸದೇ ಇರುವಂತಹ ವ್ಯಕ್ತಿ ಇಲ್ಲಿದ್ದ. ಎಲ್ಲಿದ್ದೀವಿ ನಾವಾಗಿದ್ರೆ? ದೇವರನ್ನ ಆರಾಧಿಸಿದ್ದೀವಿ ಅಂತ ಹೇಳ್ತಿದ್ದೀವಿ, ಎಷ್ಟೋ ವರ್ಷಗಳಿಂದ ಸಭೆ ಬರ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಕ್ಷಮಿಸಿಲ್ಲ, ಸಂಧಾನವಾಗಲಿಕ್ಕೆ ಮನಸ್ಸಿಲ್ಲ.
ನೋಡಿ, ಅಲ್ಲಿಯವರೆಗೂ ಅವನು ಯಾಕೋಬ. ಯಾವಾಗ ಎಲ್ಲರನ್ನ ಸಂಧಾನವಾಗುವುದಕ್ಕೆ ಒಂದು ಸ್ಟೆಪ್ ತೆಗೆದುಕೊಂಡು ಅಧೀನರಾಗಲಿಕ್ಕೆ ಬಿಟ್ಟುಕೊಟ್ಟನು ತನ್ನ ಕುಟುಂಬವನ್ನ, ಆಗ ಆತನು ಕಂಡದ್ದು ಪೆನಿಯೇಲ್. 30ನೇ ವಚನ ಓದ್ರಿ. ಪೆನಿಯೇಲ್. ಸಾಕು. ಏನಂತ ಹೆಸರಿಟ್ಟ? ಯಾವೊಬ್ಬ ವ್ಯಕ್ತಿ ತನ್ನ ತಪ್ಪಿತಸ್ಥರಿಗೆ ಕ್ಷಮಾಪಣೆ ನೀಡುವುದಕ್ಕೂ ಸಂಧಾನವಾಗುವುದಕ್ಕೂ ಮೊದಲ ಹೆಜ್ಜೆ ತೆಗೆದುಕೊಳ್ತಾರೋ ಅವರಿಗೆ ಪೆನಿಯೇಲನ ಅನುಭವಗಳು ಉಂಟಾಗ್ತದೆ. ಪೆನಿಯೇಲನ ಅನುಭವ ಏನು? ಅದರಲ್ಲಿ 6, 8 ಅಂತ ಒಂದು ಅಂಕಿ ಇದೆ. ಕೆಳಗಡೆ ಬಂದ್ರಿ, ಲಾಸ್ಟ್ ಅಲ್ಲಿ 8 ಅನ್ನೋ ಜಾಗ ಹೋದ್ರಿ. ದೇವದರ್ಶನ. ಇವತ್ತು ಎಷ್ಟು ಜನರಿಗೆ ದೇವದರ್ಶನ ಕೊಡ್ತಿದ್ದಾರೆ? ಇಲ್ಲ, ದೇವರ ದರ್ಶನವನ್ನು ಪಡ್ಕೊಳ್ತಾ ಇಲ್ಲ ನಾವು. ಯಾಕೆ ಗೊತ್ತಾ? ಸಂಧಾನಕ್ಕೆ ನೀನು ಮೊದಲ ಹೆಜ್ಜೆ ತೆಗೆದುಕೊಳ್ತಾ ಇಲ್ಲ. ಕ್ಷಮಾಪಣೆಗೆ ನೀನು ಮೊದಲ ಹೆಜ್ಜೆ ತೆಗೆದುಕೊಳ್ತಾ ಇಲ್ಲ. ಸಂಧಾನವಾಗುವುದಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನ ಈ ಮಾತಕ್ಕೆ ಗಮನಿಸಿ ಕೇಳಿಸ್ಕೊಳ್ರಿ. ನಾನು ಮತ್ತೊಬ್ಬರ ಸಂಗಡ ಸಂಧಾನವಾಗುವುದಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನ ದೇವರು ಗೌರವಿಸುವವರಾಗಿದ್ದಾರೆ. ಆಮೇಲೆ ದೇವರು ಏನ್ ಮಾಡ್ತಾರೆ? ನಮ್ಮ ಪ್ರಯತ್ನಗಳನ್ನು ಗೌರವಿಸ್ತಾರೆ. ಅದರ ಗೌರವಿಸಿಯೇ ಯಾಕೋಬನ ಸಂಗಡ ಹೋರಾಡಲಿಕ್ಕೆ ದೇವರು ಬಂದ್ಬಿಟ್ರು, ಅಡ್ಡಲಾಗಿ ಬಂದ್ಬಿಟ್ರು. ರಾತ್ರಿಯೆಲ್ಲ ಹೋರಾಡ್ತಾನೆ. ದೇವರ ದರ್ಶನ ಬಂದ್ಬಿಟ್ರು. ನೀನೇನು ಆಗ್ತೀಯ ಮುಂದೆ ಅಂತ ಹೇಳಿಬಿಟ್ರು. ಇಸ್ರಾಯೇಲ್ ಇಬ್ಬರ ಹೆಸರು ಬದಲಾಯಿಸ್ಬಿಟ್ರು. ಆಮೇಲೆ ಇವತ್ತು ಇಸ್ರಾಯೇಲ್ ದೇಶ, ನಾನು ಹೇಳ್ತೀನಿ ಗಮನಿಸ್ರಿ, ಸ್ಥಾಪನೆ ಆದದ್ದೇ ಸಂಧಾನವಾಗಲಿಕ್ಕೆ ಅವನು ತೆಗೆದುಕೊಂಡಂಥ ಸ್ಟೆಪ್ ಇಂದ. ಅವನು ಕ್ಷಮಿಸುವಂತ ಒಳ್ಳೆಯ ಹೃದಯವುಳ್ಳವನಾಗಿರುವುದರಿಂದ ಇಸ್ರಾಯೇಲ್ ದೇಶದ ಸ್ಥಾಪನೆ ಆಗ್ಬಿಡ್ತು. ಇಡೀ ಪ್ರಪಂಚಕ್ಕೆ ಬಲಿಷ್ಠವಾದ ದೇಶ ಅಂತ ಹೆಸರುಗೊಂಡು ಬಿಡ್ತು. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ತಿಳಿದಂಥ ವಿದ್ಯಾವಂತರಾಗಿರ್ತಕ್ಕಂಥ ಡಬಲ್ ಡಿಗ್ರಿ ಓದಿರ್ತಕ್ಕಂಥ ಅನೇಕರಿಗೆ 195 ದೇಶಗಳ ಹೆಸರು ಹೇಳ್ತಾರ? ಇಲ್ಲ. ಆದರೆ ಇಸ್ರಾಯೇಲ್ ದೇಶವನ್ನ ನೆನಪಿಟ್ಟಿದ್ದಾರೆ. ಪ್ರಪಂಚದ 195 ದೇಶಗಳಲ್ಲಿಯೂ ಹೋಗಿ ಕೇಳ್ರಿ, ಎಲ್ಲ ದೇಶಗಳಿಗೂ ಒಂದು ದೇಶದ ಹೆಸರು ಗೊತ್ತಿದೆ, ಇಸ್ರಾಯೇಲ್. ಭಾರತ ದೇಶದ ಹೆಸರು ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟೋ ದೇಶಗಳು ಗೊತ್ತಿಲ್ಲ. ಭಾರತ ದೇಶ ಇನ್ನೂ ರಫ್ತು ಮಾಡುವಂತಹ ಆಮದು ಪ್ಲಸ್ ರಫ್ತು ಅಲ್ವಾ, ಆಮದು ಮತ್ತು ರಫ್ತು ಮಾಡುವಂಥ ಕೆಲಸಗಳನ್ನ ಎಷ್ಟೋ ದೇಶಗಳು ಗೊತ್ತೇ ಇಲ್ಲ. ಕಾರಣ ಆ ದೇಶಗಳು ಗೊತ್ತೇ ಇಲ್ಲ ಇವರಿಗೆ ನಮ್ಮ ದೇಶ ಇದೆ ಅಂತ. ಬಟ್ ಇಸ್ರಾಯೇಲ್ ದೇಶ ಗೊತ್ತಿದೆ. ಯಾಕಂದ್ರೆ ಅವನು ಪೆನಿಯೇಲನ ಅನುಭವವನ್ನು ಹೊಂದಿಕೊಂಡಿದ್ದ. ಈ ಪೆನಿಯೇಲನ ಅನುಭವ ಉಂಟಾದದ್ದು ಹೇಗೆ? ಸಂಧಾನವಾಗುವುದಕ್ಕೆ ಆತನು ತೆಗೆದುಕೊಂಡಂತಹ ಪ್ರಯತ್ನ. ದೇವಜನರಾಗಿ ನಾವು ಪರಲೋಕಕ್ಕೆ ಹೋಗಬೇಕು ಅನ್ನೋ ನಿರೀಕ್ಷೆ ಉಳ್ಳವರಾಗಿದ್ದರು ನಾವು ಮತ್ತೊಬ್ಬರನ್ನ ಕ್ಷಮಿಸುವಂತಹ, ಮತ್ತೊಬ್ಬರ ಸಂಗಡ ಸಂಧಾನವಾಗುವಂತಹ ಕಾರ್ಯಗಳನ್ನು ಮಾಡದೆ ನಾವು ಅನ್ಯೋನ್ಯತೆಯನ್ನು ತಂದುಕೊಳ್ಳುವುದು ಕಷ್ಟ. ನನ್ನ ಪ್ರಸಂಗದ ಟಾಪಿಕ್ ಅನ್ಯೋನ್ಯತೆ. ಆ ಅನ್ಯೋನ್ಯತೆಗೆ ನಾನು ಪ್ರಾರಂಭಿಸುವಂಥ ವಿಷಯ, ನಾನು ಸಂಧಾನವಾಗುವುದನ್ನ ತಡ ಮಾಡಬಾರದು. ಹೆಚ್ಚು ಕಡಿಮೆ 2 ತಿಂಗಳಾಗ್ತಾ ಇದೀವ, ಕಲಿತಾ ಇದೀವ ಅನ್ಯೋನ್ಯತೆ ಬಗ್ಗೆ, ಹೌದಾ? 6ನೇ ವಾರದಿಂದ ನಾವು ಕಲಿತಾ ಇದ್ದೀವಿ. ಇವತ್ತು ಇಷ್ಟೆಲ್ಲ ಹೇಳಿದ್ರು, ಇವತ್ತು ದೇವರಾತ್ಮನ ನನಗೆ ಆರಾಧನೆ ಎಚ್ಚರಿಸಿದ ವಿಷಯ ಆಶ್ಚರ್ಯ ಅನಿಸ್ತು. ಕ್ಷಮೆ ಕೇಳಿದ್ರು, ಕ್ಷಮಿಸ್ತೀನಿ ಮತ್ತೆ ಹೇಳ್ತಿರೋದು. ಯಾಕಂದ್ರೆ ಇವತ್ತಾದ್ರೂ ಹೋಗಿ ಕ್ಷಮಿಸಿದೆ ಅಂತ ಫೋನ್ ಮಾಡಿ ಹೇಳು. ಆಶ್ಚರ್ಯವಾಗ್ತದೆ. ನಿನ್ನ ಹೃದಯ ಕಠಿಣವಾಗಿರೋ ದೇವರನ್ನ ಕೇಳು. ದೇವರನ್ನ ಕೊಟ್ಟು ಕಠಿಣ ಹೃದಯವನ್ನು ತೆಗೆದಾಕು. ನಾನು ಕ್ಷಮಿಸುವಂತ ಹೃದಯ ಕೊಡು. ಪೆನಿಯೇಲನ ಅನುಭವ ನನಗೆ ಉಂಟಾಗಲಿ. ಯಾವ ಅನುಭವ? ಪೆನಿಯೇಲನ ಅನುಭವ ನನಗೆ ಬೇಕು. ಆ ಪೆನಿಯೇಲನ ಅನುಭವಕ್ಕೆ ದೇವರು ನನ್ನ ಸಭೆಯ ಎಲ್ಲ ಜನರನ್ನ ನಡೆಸಲಿ. ಆಮೇಲೆ ಆ ಪೆನಿಯೇಲನ ಅನುಭವವನ್ನು ಹೊಂದಿಕೊಳ್ಳದೆ ನಾವು ತುಂಬ ನಷ್ಟಗಳನ್ನು ಕಾಣಲಿಕ್ಕೆ ಹೋಗ್ತೀವಿ. ಪ್ರಿಯ ಸಭೆಗೆ, ನಾವು ತುಂಬ ನಷ್ಟಗಳನ್ನು ಕಾಣಲಿಕ್ಕೆ ಹೋಗ್ಬಿಡ್ತೀವಿ. ಅದಾಗಬಾರ್ದು. ಆದ್ದರಿಂದ ಇವತ್ತು ಸಂಧಾನವಾಗುವಂತಹ ವಿಚಾರವನ್ನು ನಾನು ಇನ್ನೂ ಆಳವಾಗಿ ಹೋಗಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜನರಲ್ಲಿ ಜಗಳ, ವೈಮನಸ್ಸು ಅನ್ನುವಂಥದ್ದು ಅಸಾಮಾನ್ಯವಾದ ಕಾರ್ಯಗಳೇನಲ್ಲ. ಜಗಳ, ವೈಮನಸ್ಸು ಅನ್ನುವಂಥದ್ದು ನಮ್ಮ ಜನರಲ್ಲಿ ಸಾಮಾನ್ಯವಾಗಿ ಬಂದ್ಬಿಡ್ತದೆ. ಅದು ಸುಲಭವಾಗಿ ಇದೆ, ನಮ್ಮೆಲ್ಲ ಜನರಲ್ಲಿಯೂ ಅದು ಇದ್ದೇ ಇರ್ತದೆ. ಆದರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾರೆ,
ಗಮನಿಸಿ, ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಹೇಳುವಂಥ ಒಂದು ಮಾತು ಎಲ್ಲರ ಜೊತೆ ಇದಿರಲ್ವಾ? ಸಾವಿರುವಂತಹ ಈ ಲೋಕದಲ್ಲಿ ದ್ವೇಷವನ್ನು ಸಾಧಿಸಲಿಕ್ಕೆ ನನಗೆ ಸಮಯ ಇಲ್ಲ ಅಂತ. ಏನಂತೆ? ಸಾವಿರುವ ಈ ಲೋಕದಲ್ಲಿ ದ್ವೇಷಿಸುವುದಕ್ಕೆ ನನಗೆ ಸಮಯ ಇಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ಹಂಗೆಯೇ ಇದ್ದಾರೆ ಅಂತ. ಸತ್ಯ ಹೇಳಿ, ಇತ್ತ ತಿರುಗ ಸತ್ಯ ಹೇಳಿ. ಏನಂತೆ? ನಾಳೆ ಸಾಯ್ತೀವಿ ಅಂತ ಡೇಟ್ ಕೊಟ್ಟರು ಸರಿ ಡಾಕ್ಟ್ರು, ಅವಳು ಮಾತ್ರ ಬರಕ್ಕೆ ಬಿಡ್ಬೇಡ ಹಾಸ್ಪಿಟ್ಲಿಗೆ, ನಾನು ಸತ್ರು ನೋಡೋದು ಬೇಡ ಅನ್ನೋರಿದ್ದಾರೆ. ಮುಖನೂ ತೋರಬೇಡ, ನಿನ್ನ ಮುಖನೂ ತೋರಬೇಡ, ನನ್ನ ಮುಖನೂ ನೋಡಬೇಡ. ಇಂತಹ ಒಂದು ಸ್ವಭಾವ. ಇನ್ನು ಲೋಕದವ್ರ ಬಗ್ಗೆ ಹೇಳ್ತೀನಿ ನಾನು, ವಿಶ್ವಾಸಿಗಳ ಬಗ್ಗೆ, ದೈವಜನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದರ ಮರೆತುಕೊಳ್ಳಿ. ಸಾವಿರುವ ಈ ಲೋಕದಲ್ಲಿ ದ್ವೇಷಿಸುವುದಕ್ಕೆ ಸಮಯ ನನಗೆ ಇಲ್ಲ. ಯಾರು ಆದಷ್ಟು ಇವತ್ತು ಕೆಲವರನ್ನು ನಾನು ಕೇಳ್ತೀನಿ. ನಾನು ವಿವೇಕನ ಕೇಳ್ತೀನಿ, ವಿವೇಕ್ ಹೇಗಿದ್ದೀರಿ, ಯಾಕೆ ಈ ಥರ ಇದ್ದೀರಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇಲ್ವಲ್ಲ, ನಾನು ಎಲ್ಲರನ್ನೂ ಮಾತಾಡ್ಸ್ಬಿಟ್ಟು ಎಲ್ಲರೂ ಪ್ರೈಸಲ್ಲಿ ಹೇಳ್ಬಿಟ್ಟು ಹೋಗ್ತೀನಿ. ಈ ಸರಿಯಾದ ಆನ್ಸರ? ಅವರ ಮನಸ್ಸಿಗೆ ಗೊತ್ತಿದೆ ನಾನು ಯಾವ ಮನಸ್ಥಿತಿಯಲ್ಲಿ ಇದ್ದೇನೆ, ಯಾವ ರೀತಿ ನಾನು ಕರ್ತನ ಮುಂದೆ ಕಾಣಿಸ್ಕೊಳ್ತಿದ್ದೇನೆ ಎಂಬುದಾಗಿ ಗೊತ್ತಿದೆ. ನನ್ನನ್ನು ಅವರು ಮೋಸಪಡಿಸ್ತಾ ಇಲ್ಲ, ದೇವರ ಮುಂದೆ ತನ್ನನ್ನು ತಾನೇ ಮೋಸಪಡಿಸ್ಕೊಳ್ತಾ ಇದ್ದಾನೆ. ಇನ್ನು ಯೋಚನೆ ಮಾಡಿದ್ರೆ, ಈ ವರ್ಡ್ ಹೇಳಿದ್ನಲ್ಲ, ಸಾವಿರುವ ಈ ಲೋಕದಲ್ಲಿ ನಾನು ದ್ವೇಷ ಮಾಡಿ ಸಮಯ ಇಲ್ಲ ಅಂದರೆ, ಈಗ ಕೇಳಿಯೂ ನೀನು ಹಂಗೆ ಮಾಡಿದ್ರೆ ಬೇಗ ಸತ್ತೋಗ್ತೀಯ. ಯೇಸು ಸ್ವಾಮಿ ನಾಮದಲ್ಲಿ ಮಾತನ್ನ ಆಶೀರ್ವದಿಸಲಿ. ಇವತ್ತು ನಾನು ಶಾಪ ಅಂದ್ಕೊಳ್ಳಿ, ಎಚ್ಚರಿಕೆ ಅಂದ್ಕೊಳ್ಳಿ, ಕ್ಷಮಿಸ್ಲಿಕ್ಕೆ ಸಂಧಾನವಾಗಲಿಕ್ಕೆ ಮನಸ್ಸಿಂದ ನೀವೆಲ್ಲ ಸತ್ತು ಹೋಗಿ ಅಂತ. ಬದುಕಬೇಕಾ? ಏನು ಮಾಡಬೇಕು? ಅಲ್ಲೇಲೂಯಾ. ಇವತ್ತಿನ ಇಂಥ ಶಾಪ ಹಾಕಿ ಬದಲಾಯಿಸ್ತೀನಿ. ದೇವರಾತ್ಮ ನಿಮಗೆ ಸಹಾಯ ಮಾಡಲಿ. ಆಮೇಲೆ ಪಶ್ಚಾತ್ತಾಪಕ್ಕೆ ಒಂದು ಅವಕಾಶ ಅಂದರೆ ಕ್ಷಮೆ. ಪಶ್ಚಾತ್ತಾಪಕ್ಕೆ ಅವಕಾಶ ಏನು? ಕ್ಷಮೆ, ಸಂಧಾನ ಅನ್ನುವಂಥದ್ದು. ಇವತ್ತು ಸಾವಿರುವಂಥ ಲೋಕದಲ್ಲಿ ಅಂದರೆ ಯಾಕೆ ಭಕ್ತನ ರೀತಿ ಹೇಳಿದೆ ಗೊತ್ತಾ? ಸತ್ತ ನಂತರ ನಾವು ಮುಖಾಮುಖಿಯಾಗಿ ಕರ್ತನನ್ನು ನೋಡ್ಲಿಕ್ಕೆ ಹೋಗ್ತೇವೆ, ಹೌದಾ? ಸತ್ತ ನಂತರ ನಾವು ಎಲ್ಲೋಗ್ತೀವಿ? ಮುಖಾಮುಖಿಯಾಗಿ ದೇವರನ್ನು ನೋಡಲಿಕ್ಕೆ ಹೋಗ್ತೀವಿ. ಹಾಗಿದ್ರೆ ಪರಲೋಕ ಎಂಥ ಸ್ಥಳ ಗೊತ್ತಾ? ಕ್ಷಮಿಸುವವರಿಗೋಸ್ಕರ ಇರುವಂತಹ ಸ್ಥಳ. ಪರಲೋಕ ಎಂಥ ಸ್ಥಳ? ಕ್ಷಮಾಪಣೆ ಹೊಂದಿಕೊಂಡವರು ಅಲ್ಲಿ ಹೋಗ್ತಾರೆ, ಹೌದಾ? ಕ್ಷಮಾಪಣೆ ಯಾರು ಅಂದ್ಕೋತಾರೆ? ಕ್ಷಮಿಸಿರುವವರು. ಆಮೇಲೆ ಹಾಗಿದ್ರೆ ಪರಲೋಕ ಎಂಥ ಸ್ಥಳ? ಕ್ಷಮಿಸುವಂತಹ ಸ್ವಭಾವ ಉಳ್ಳವರಿಗೋಸ್ಕರ ಇರುವಂಥ ಸ್ಥಳ. ಈಗ ನೀನು ಪರೀಕ್ಷೆ ಮಾಡ್ಕೋ, ನೀನು ಕ್ಷಮಿಸಿದೀಯಾ? ನೀನು ಸಂಧಾನವಾಗಿದೆಯಾ? ನೀನು ಬರೆದಿಟ್ಟು ನಿನ್ನ ಡೈರಿಯಲ್ಲಿ ಪರಲೋಕ ನನ್ನದು ಅಂತ. ಆಮೇಲೆ ಇಲ್ಲದಿದ್ದರೆ ಅದು ದೂರ ದೇಶವೇ ನಿನಗೆ, ಅದು ಅನ್ಯ ದೇಶವೇ, ಅದು ಪರಲೋಕವೇ ನಿನಗೆ. ಯಾವ ಲೋಕ? ಪರಲೋಕ ನೀನು ಬೇರೆ ಲೋಕ. ಅದು ಇಲ್ಲದಿದ್ದರೆ ಅದು ನಿನಗೆ ಸ್ವದೇಶವಾಗುತ್ತೆ. ಆಮೇಲೆ ನಾನು ನಿಧಾನವಾಗಿ ಹೇಳ್ತಾ ಇದ್ದೀನಿ, ಗಮನಿಸ್ತೀನಿ. ನಾವು ಸಂಧಾನವಾಗದೆ ಪರಲೋಕ ನಮಗಿಲ್ಲ. ನಾವು ಕ್ಷಮಿಸದೆ ಪರಲೋಕ ನಮಗಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ಅಧ್ಯಾಯ ಅದರ 14ನೇ ವಚನ 15ನೇ ವಚನ ಓದೋಣ. ಸಾಕು, ಮುಂದೆ ಆಮೇಲೆ ಓದೋಣ. ಎಲ್ಲರ ಸಂಗಡ ಸಮಾಧಾನ ಇರುವುದಕ್ಕೆ ಏನು ಮಾಡ್ರಿ? ಪ್ರಯತ್ನ ಮಾಡ್ಬೇಕಂತೆ. ಯಾಕೆ ಹೇಳಿ? ನಾನು ಅಲ್ಲಿ ಕ್ಷಮಿಸುವಂತ ದೇವರನ್ನ ಮುಂದಿನ ಸಂಧಿಸ್ಲಿಕ್ಕೆ ಹೋಗ್ತೀನಿ. ನಾನು ಮತ್ತೊಬ್ಬರ ಸಂಗಡ ಸಮಾಧಾನವಾಗಲಿಕ್ಕೆ ಅನ್ಯೋನ್ಯವಾಗಲಿಕ್ಕೆ ನಾನು ಪ್ರಯತ್ನಿಸಿದರೆ ನಾನು ದೇವರ ಮುಂದೆ ಮುಖಾಮುಖಿಯಾಗಿ ನಿಂತು ಧೈರ್ಯವಾಗಿ ನಾನು ಹೇಳ್ತೀನಿ, ನೀನು ನನ್ನನ್ನು ಕ್ಷಮಿಸಿದ್ದೆ ಸ್ವಾಮಿ, ನಾನು ಎಲ್ಲರೂ ಕ್ಷಮಿಸ್ಬಿಟ್ಟು ಬಂದಿದ್ದೀನಿ ಸ್ವಾಮಿ ಅಂತ. ಆಮೇಲೆ
ಈ ಮನಸ್ಸು ನಮ್ಗೆ ಎಷ್ಟು ಜನರಿಗೆ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ. ಅವಾಗ ಹೇಳಿದ್ದು, ಸಾಯುವ ಈ ಲೋಕದಲ್ಲಿ, ಸಾವಿರುವಂಥ ಈ ಲೋಕದಲ್ಲಿ ದ್ವೇಷಿಸಲಿಕ್ಕೆ ನನಗೆ ಸಮಯ ಇಲ್ಲ. ಅದರ ಅರ್ಥ ಏನು? ಪ್ರೀತಿಸಿ, ಎಷ್ಟು ಪ್ರೀತಿ. ಇವತ್ತು ಕೆಲವರು ವಯಸ್ಸಾದಂಥವ್ರು ಮಾತು ಕೇಳಿಸ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ತುಂಬ ಜನರ ಪ್ರೀತಿಸನ್ನು ಬಿಟ್ಬಿಟ್ಟಿದ್ದೀನಿ ನಾನು, ಈಗಲಾರು ಪ್ರೀತಿಸಬೇಕು ಅಂತಾರೆ. ತುಂಬ ಜನರ ಪ್ರೀತಿಸ್ಲಿಕ್ಕೆ ನನಗೆ ಸಮಯ ಸಿಗಲಿಲ್ಲ, ಪ್ರೀತಿಸಲಿಲ್ಲ. ಎಷ್ಟೋ ಕಾರ್ಯಗಳನ್ನ ಕಳ್ಕೊಂಡ್ಬಿಟ್ಟೆ. ಎಷ್ಟೋ ಜನ ಇವತ್ತು ನಾನು ದ್ವೇಷಿಸ್ತಿರೋಂಥ ಉದ್ದೇಶವೇ ಅದು, ನಾನು ಪ್ರೀತಿಸ್ತಿರಲಿಲ್ಲ. ಸಮಯ ಇರುವಾಗಲೇ ದೇವರಾತ್ಮ ಇವತ್ತು ನಮ್ಮ ಸಭೆಗೆ ಎಚ್ಚರಿಸಿದ್ದಾರೆ, ನಾವು ಪ್ರೀತಿಸಬೇಡ. ದ್ವೇಷಿಸುವುದಕ್ಕೆ ನಮಗೆ ಸಮಯ ಬೇಡ, ಸಮಯ ಇಲ್ಲ. ನಾನು ಮುಖಾಮುಖಿಯಾಗಿ ದೇವರನ್ನು ಸಂಧಿಸ್ಲಿಕ್ಕೆ ಹೋಗ್ತೀನಿ. ಇಲ್ಲದಿದ್ದರೆ 15ನೇ ವಚನ ಹೇಳ್ತದೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು, ಏನಂತೆ? ವಿಷವುಳ್ಳ ಬೇರು. ವಿಷದ ಬೇರು ಯಾವ ವ್ಯಕ್ತಿಯಲ್ಲಿ ಚಿಗುರಿ ಅದು ಹರಡಿ ಅವನ ಜೀವನ ಹಾಳು ಮಾಡುತ್ತೆ ಅಂದರೆ, ಯಾವೊಬ್ಬ ವ್ಯಕ್ತಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನಿಸಲಿಲ್ಲವೋ, ಯಾಕೋಬರಂತೆ ಕ್ಷಮಾಪಣೆಗೆ, ಸಂಧಾನವಾಗುವುದಕ್ಕೆ ಒಂದು ಸ್ಟೆಪ್ ತೆಗೆದುಕೊಳ್ಳುತ್ತಿಲ್ಲವೋ, ಅವನ ವಿಷಯದಲ್ಲಿ ದೇವರು ವಾಕ್ಯ ಹೇಳ್ತದೆ, ವಿಷವುಳ್ಳ ಬೇರು ಚಿಗುರುತ್ತೆ. ನಿಮ್ಮನ್ನು ನೋಡೋದು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ, ಆದರೆ ಒಳಗಡೆ ವಿಷದ ಬೇರಿದೆ ಅಂದರೆ ಹೇಗೆ? ಹಾವು ನೋಡಲಿಕ್ಕೆ ಸುಂದರವಾಗಿದೆ, ಪಳ 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 ಹೊಳೆಯುತ್ತೆ ಅದರ ಬಾಡಿ, ಹೌದಾ? ಅದನ್ನು ಫ್ಯಾರಮಲ್ಲಿ ಹಾಕ್ತಾ ಇಲ್ಲ, ಸುಂದರವಾಗಿದೆ, ಅದರ ಒಳಗಡೆ ವಿಷವೇ. ಇವತ್ತು ನೀವು ಕೂಡ ಅಷ್ಟೇ, ಸುಂದರವಾಗಿ ಬಟ್ಟೆ ಹಾಕ್ಕೊಂಡು ಅಂದವಾಗಿ ನಿಮ್ಮನ್ನು ಸ್ಟೈಲ್ ಮಾಡ್ಕೊಂಡು ಕೂತಿದ್ದೀರಿ, ಬಟ್ ವಿಷವುಳ್ಳ ಬೇರು ನಿನ್ನೊಳಗಿದ್ರೆ. ಇವತ್ತು ಕೆಲವು ಸಂದರ್ಭದಲ್ಲಿ ಪ್ರೀತಿಯಿಂದ ನಮ್ಮನ್ನು ಹೆಚ್ಚಿಸಿದಂಥ ದೇವರಾತ್ಮತ್ತು ಬಹಳ ಕಠಿಣವಾಗಿ ಹೇಳ್ತಿದ್ದಾರೆ. ವಿಷವುಳ್ಳ ಬೇರು ನಿನ್ನೊಳಗೆ ಇದ್ದರೆ ಸಭೆಯನ್ನು ಕೆಡಿಸ್ಬಿಡುತ್ತೆ, ನಿನ್ನನ್ನು ಕೆಡಿಸುತ್ತೆ. ದೇವರ ಮುಂದೆ ಮುಖಾಮುಖಿಯಾಗಿ ನಿಂತುಕೊಳ್ಳಿಕ್ಕೆ ನಿನ್ನ ಭಯದೊಂದಿಗೆ ನಡೆಸುತ್ತೆ. ಭಯದೊಂದಿಗೆ ಅದರ ಮುಂದೆ ಹೋಗ್ತೀಯ ಧೈರ್ಯವಾಗಿ. ಇವತ್ತು ಅಪ್ಪನನ್ನು ನೋಡಿ, ನನ್ನ ಮನೆಯಲ್ಲಿ ಅಪ್ಪನನ್ನು ನೋಡಿ ಓಡಿ ಹೋಗಿ ಅಪ್ಪನ ಸಂಗಡ ಮಾತಾಡಬೇಕು ಅಂತ ಮಕ್ಕಳು ಬರ್ತಾರೆ, ಹೌದಾ? ಮಕ್ಕಳು ಮನೆ ಒಳಗೆ ಎಂಟ್ರಿ ಆಗ್ತದೆ, ಮಕ್ಕಳು ಔತ್ಕೋಬಾರ್ದು, ನಮ್ಮಪ್ಪ ಬಂದ ಅಂತ ಹೇಳಿ ಔತ್ಕೊಳ್ಬಾರ್ದು. ಇದೇ ರೀತಿಯಲ್ಲಿ ನಾವು ದೇವರ ಮುಂದೆ ಅವಿತುಕೊಳ್ಳುವಂಥ ಸನ್ನಿವೇಶ ಬೇಡ. ಕ್ರಿಸ್ತನ ಬರವಣಿಗೆಯಲ್ಲಿ ಓದಿದ್ದೀರಾ? ಜನ ಔತ್ಕೊಳ್ತಾರಂತೆ, ಬಂಡೆಯೇ ನನ್ನ ಮೇಲೆ ಬೀಳು ಹೇಳ್ತದೆ, ಸಮುದ್ರವೇ ನನ್ನನ್ನು ಮುಳುಗಿಸು. ಆಸೆ ಪಡ್ತಾರೆ ಸಾವನ್ನ. ಯಾಕೆ? ಸಂಧಾನವಾಗದೆ ಇರುವಂತಹ ವ್ಯಕ್ತಿ, ಕ್ಷಮಾಪಣೆಗೆ ಯೋಗ್ಯವಲ್ಲದ ವ್ಯಕ್ತಿ, ಕ್ಷಮಿಸುವುದಕ್ಕೆ ಅರ್ಹನಲ್ಲದ ವ್ಯಕ್ತಿ ದೇವರ ಮುಂದೆ ನಿಂತುಕೊಳ್ಳಿಕ್ಕೆ ಯೋಗ್ಯನಲ್ಲ. ಮತ್ತೆ ಹೇಳ್ತೇನೆ, ಮತ್ತೊಬ್ಬರ ಸಂಗಡ ಸಮಾಧಾನವಾಗಲಿಕ್ಕೆ, ಸಂಧಾನವಾಗಲಿಕ್ಕೆ ನನಗೆ ಮನಸ್ಸಿಲ್ಲ ಅಂದರೆ ನಿಮ್ಮೊಳಗೆ ವಿಷದ ಬೇರಿದೆ ಅಂತ ಅರ್ಥ. ಆ ವಿಷದ ಬೇರನ್ನೇ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ತಕ್ಕಂತೆ ಇದೆಯಾ ಅಂತ ಹೋಗ್ತಿದೆಯಾ? ವಿಷದ ಮೇಲೆ ವಿಷ ಸೇರಿದ್ರೆ ಏನಾಗುತ್ತೆ? ಬಹಳ ಸ್ಟ್ರಾಂಗ್ ಆಗುತ್ತೆ ವಿಷಯ, ಹೌದಾ? ನನ್ನ ಆತ್ಮೀಕತೆ, ನನ್ನ ಜೀವಿತ ಎಲ್ಲ ಬೇಗ ಬಿದ್ದು ಹೋಗುತ್ತೆ. ಯಾವುದೋ ಕೆಲವು ಸಣ್ಣ ಪುಟ್ಟ ಹಾವುಗಳಿದೆ, ಅದು ಹೊಡೆದ್ರೆ ಒಂದು ರೀತಿ ವಿಷ. ಕಾಳಿಗೆ ಸರ್ಪ ಹೊಡೆದ್ರೆ ಬೇಗ ಕಾರ್ಯ ಮಾಡ್ತಂತೆ, ಗೊತ್ತಾ? ಹಂಗೆ ವಿಷವುಳ್ಳ ಬೇರಿನವರ ಜೊತೆಗೆ ಇನ್ನೊಬ್ರು ವಿಷವುಳ್ಳವ್ರು ಸೇರೋದು ಏನಂತ ಹೇಳಿ, ಇಬ್ರು ಬೇಗ ಹಾಳಾಗ್ತಾರೆ. ವಿವೇಕು ವಿಷವುಳ್ಳವರಾಗಿದ್ದಾರೆ ಅಂದ್ರೆ ನಮ್ಮ ಸಾಗರ್ ಕೂಡ ಸೇರಿದ್ರೆ ಏನಾಗ್ತಾರೆ? ಹೊರಗಡೆ ನೆಕ್ಸ್ಟ್ ವೀಕಿಂದ ಹೊರಗಡೆ ಒಬ್ಬರು ನಿಂತ್ಕೊಳ್ಳಿಪ್ಪ, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟೆ ಒಳಗೆ ಕಳಿಸು. ಎಷ್ಟು ಹೇಳಿದ್ರು ಕೆಲವ್ರಿಗೆ ಅರ್ಥ ಆಗಿಲ್ಲ, ಪಾಪ ವಿದ್ಯಾವಂತರಲ್ಲ, ಆದರೂ ತೊಂದರೆಗಳಾಗ್ತದೆ. ಅವರವರ ಮೊಬೈಲ್ಗಳೆಲ್ಲ ಸ್ವಿಚ್ ಆಫ್ ಮಾಡಿ ಚರ್ಚ್ ಒಳಗಡೆ ಕಳಿಸಿ. ಇವತ್ತು ಆರಾಧನೆ ಸ್ಟಾರ್ಟ್ ಆದ್ಮೇಲೆ ಬಂದವರೆಲ್ಲ ಕೈ ಐತಿ ಬ್ರದರ್ಸ್ಗಳು, ಆರಾಧನೆ ಸ್ಟಾರ್ಟ್ ಆದ್ಮೇಲೆ ಬಂದವರೆಲ್ಲ ಕೈ ಐತಿ, ಕೈ ಮುಗಿಸಿ. ಮುಂದಿನ ವಾರ ನೀವು ಯಾರಾದರೂ ಮುಂಚಿತವಾಗಿ ಬಂದು, ನೀವುಗಳೇ ಕೈ ಆರಾಧನೆ ಸ್ಟಾರ್ಟ್ ಆದ್ಮೇಲೆ ಬಂದ್ರೆ ಅವರೇನೆ ಮುಂಚಿತವಾಗಿ ಬಂದು ಎಲ್ಲ ಕೆಲಸ ನೀವು ಮಾಡ್ತೀರಾ? ಮಾಡಲೇಬೇಕು. ಕೈ ಎತ್ತರ ನಾನು ನೋಡಿದ್ದೀನಿ, ಮಾಡಲೇಬೇಕು. ಹೀಗೆ ಬಿಟ್ಟು ಸಂಧಾನ ಮಾಡ್ಬಿಡ್ತೀನಿ ಅಂತ ಹೇಳಿದರೆ ಗಮನಿಸ್ತೆ. ನಾವು ಮಾತಾಡೋದು ಸಂಧಾನ ಗೊತ್ತಾಗಿ, ನಾವು ಮತ್ತೊಬ್ಬರ ಸಂಗಡ ಸಂಧಾನವಾಗದೆ ನಾನು ಪರಲೋಕದ ದೇವರ ಮುಂದೆ ಮುಖಾಮುಖಿಯಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕೆಲವು ವ್ಯಕ್ತಿಗಳ ಸಂಗಡ ಸಂಧಾನವಾಗಲಿಕ್ಕೆ ತರ್ಕಬದ್ಧವಾದಂಥ ಕಾರಣಗಳಿವೆ, ಮುಖ್ಯವಾದ ಕಾರಣಗಳಿವೆ. ನನ್ನ ಸಂಗಡ ಇರಲಿ. ಕೆಲವು ವ್ಯಕ್ತಿಗಳ ಸಂಗಡ ಸಂಧಾನ ಮಾಡ್ಕೊಳ್ಳಿಕ್ಕೆ
ತರ್ಕಬದ್ಧವಾದಂತಹ ಮುಖ್ಯ ಕಾರಣಗಳುಳ್ಳಂತಹ ವಿಷಯಗಳು ಇದೆ. ಗಮನಿಸ್ರಿ. ಈಗ ಯಾಕೋಬನು ಏಸಾವನನ್ನು ಸಂಧಿಸಲಿಕ್ಕೆ 3 ಪಾಳೆಗಳನ್ನು ಮಾಡಿ ಮುಂದೆ ಕಳಿಸ್ತಾನೆ. ಪೆನಿಯೇಲನ ಅನುಭವವನ್ನು ಹೊಂದಿಕೊಂಡ. ಪೆನಿಯೇಲ್ ಅಂತ ಹೇಳಿದ್ರೆ ಅರ್ಥ ಆಗಬೇಕು. ದೇವರನ್ನು ದರ್ಶನ ಮಾಡಲು ಅವಕಾಶ ಹೊಂದಿಕೊಂಡ. ಆಗ ನೆಕ್ಸ್ಟ್ ನಾನು ಯಾಕೋಬನಾಗಿ ಇನ್ನು ಏಸಾವ ಮುಂದೆ ಬಂದು ನಿಂತ್ಕೊಂಡಾಗ ಏಸಾವ ಏನೇನ ಯಾಕೆ ಮಾಡ್ಬಿಟ್ಟು ಅದನ್ನು ಕೇಳುತ್ತ ಯಾಕೆ ಗೊತ್ತಾ? ಈತನು ದೇವರನ್ನು ಸಂಧಿಸಿ ದೇವರ ದರ್ಶನವನ್ನ ಪೆನಿಯೇಲನ ಅನುಭವವನ್ನು ಹೊಂದಿಕೊಂಡಾಗ ತಪ್ಪು ಅನುಭವಿಸಿದಂಥ ನಷ್ಟವನ್ನು ಅನುಭವಿಸಿದಂಥ ವ್ಯಕ್ತಿಯ ಹೃದಯದಲ್ಲಿ ದೇವರು ಮಾತನಾಡ್ತಾರೆ. ಆತರ ಬಂದು ನೀನು ಪ್ರಶ್ನೆನೇ ಕೇಳಲ್ಲ. ನಾನು ಹೇಳ್ತಿರೋದು ತರ್ಕ ಮಾಡುವಂಥ ಅನುಭವ ವಿಷಯ ಇತ್ತ ಇಲ್ವ ಇವರಿಬ್ಬರ ಹತ್ರ? ಯಾಕೋಬ ಏಸಾವನ ಹತ್ರ ತರ್ಕ ಮಾಡುವಂಥ ವಿಷಯ ಇತ್ತ ಇಲ್ವ? ಇತ್ತು. ಮುಖ್ಯವಾದ ವಿಷಯ ಇತ್ತು. ಅವನ ಜೀವನನೇ ಹಾಳು ಮಾಡಿಬಿಟ್ಟಿದ್ದ ಏಸಾವನ ಜೀವನವನ್ನು. ಯಾಕೋಬನು ತರ್ಕ ಮಾಡಾಗಿದ್ರೆ ಉತ್ತಮವಾದ ತರ್ಕ ಮಾಡಬಹುದಾಗಿತ್ತು. ಯಾಕೋಬ ನಾನೇ ತಪ್ಪು ಅಂತ ಮುಂಚಿತವಾಗೂ ಹೇಳ್ತಿದ್ದಾನೆ. ಆದರೆ ಏಸಾವನೊಳಗೆ ದೇವರ ಆತ್ಮ ಕಾರ್ಯ ಮಾಡಿ ಬಂದಾಗ ಒಬ್ಬರಿಗೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಅಪ್ಪಿಕೊಂಡ್ರು. ಎಲ್ರು ಹೇಳ್ರಿ, ಅಪ್ಪಿಕೊಂಡ್ರು. ಇವತ್ತು ನೀವು ತರ್ಕಬದ್ಧವಾದ ಕಾರಣವುಳ್ಳಂಥ ವ್ಯಕ್ತಿಯ ಸಂಗಡ ಸಹೋದರರಾಗಿದ್ದರೆ ಸಹೋದರರ ಸಂಗಡ ಹೋಗಿ, ಸಹೋದರಿಯರಾಗಿದ್ದರೆ ಸಹೋದರಿಯರ ಸಂಗಡ ಹೋಗಿ ಅಪ್ಪಿಕೊಂಡು ನೀವು ಅವ್ರ ಸಂಗಡ ಸಂಧಾನ ಮಾಡ್ಲಿಕ್ಕಾಗತ್ತಾ? ಎಲ್ಲರೂ ಹೇಳ್ರಿ, ಆಗತ್ತಾ? ಎಲ್ಲರೂ ನನ್ನ ಮುಖ ನೋಡಿ ಹೇಳ್ರಿ, ಎಲ್ಲರೂ ಆಗುತ್ತಾ? ಸಹೋದರ ಹೇಳ್ರಿ, ನಿಮ್ಮಿಂದ ಆಗುತ್ತಾ? ನಾನು ಪರೀಕ್ಷೆ ಮಾಡಿ, ಕೆಲವರು ನನ್ನ ಮೈಂಡಲ್ಲಿದ್ದಾರೆ, ಕೆಲವರು ನನ್ನ ಮೈಂಡಲ್ಲಿದ್ದಾರೆ. ಈ ವಾರದಲ್ಲಿ ಕೇಳ್ತೀನಿ ನಿಮ್ಮನ್ನ, ನೀವು ಇದೇ ರೀತಿಯಲ್ಲಿ ಸಂಧಾನವಾದ್ರ, ಯಾಕೋಬನು ಏಸಾವನ ರೀತಿಯಲ್ಲಿ ಸಂಧಾನವಾದ್ರ ಅಂತ ಕೇಳ್ತೀನಿ. ಕೆಲವು ಸಲ ನೀವು ಅನಿಸಿರ್ಬೋದು, ಅಲ್ಲಿ ಪುರುಷರ ಬಗ್ಗೆ ತಾನೇ ಹೇಳ್ತಿದೆ ಪಾಸ್ಟ್ರೆ, ನಮ್ಮ ಬಗ್ಗೆ ಹೇಳಿಲ್ವಲ್ಲ ಎಂಬುದಾಗಿ ಕೆಲವರಿಗೆ ಅನಿಸ್ತು. ಒಂದು ವಾಕ್ಯ ತೆಗಿರಿ, ಗಲಾತ್ಯದವರಿಗೆ ಬರೋ ಪತ್ರಿಕೆ. ನಾನು ನಿಮಗೆ ಹೆಂಗಾದರೂ ನಾನು ಜನರನ್ನ ರೂಪಿಸ್ಬಿಡ್ಬೇಕಲ್ಲ ಅಂತ ತಮಕವುಳ್ಳವನಾಗಿದ್ದೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಎಲ್ಲರೂ ತೆಗೆದುಕೊಳ್ಳ್ರಿ. 3ನೇ ಅಧ್ಯಾಯ ಅದರ 28ನೇ ವಚನವನ್ನು ಓದೋಣ. ನಾನೇ ಓದ್ತೀನಿ ನೋಡ್ರಿ. ನೀವೆಲ್ಲರೂ ಎಲ್ಲರೂ ತೆಗೆದುಕೊಳ್ಳಿ, ಇನ್ನೂ ಪೇಪರ್ ಸೌಂಡ್ ಆಗ್ತಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಹಳಬರು ನಾನು ನೋಡ್ತಾ ಇದ್ದೀನಿ, ಇನ್ನೂ ತೆಗಿತಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ. ನೀವೆಲ್ಲರೂ, ಯಾರೆಲ್ಲರೂ? ಇನ್ನೊಂದ್ಸರಿ ಹೇಳ್ರಿ, ಯಾರೆಲ್ಲರೂ? ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು, ಗಂಡು ಹೆಣ್ಣು ಎಂದು. ಹಾಗಿದ್ರೆ ಯಾಕೋಬನ ವಿಷಯ ಗಮನಿಸುವಾಗ ಯಾರಿಗೂ ಹೇಳ್ತದೆ? ಎಲ್ಲರೂ ಮುಟ್ಟಿ ಹೇಳ್ರಿ, ಪಕ್ಕರು ನನಗೂ ಅಂತ ಹೇಳ್ರಿ. ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಹೇಳ್ಬೋದು ಅವನು, ನೀನು, ಅವಳು, ಇಲ್ಲ. ಏನ್ ಹೇಳಿದ್ರು ಎಲ್ರಿಗೂ ಆಮೇಲೆ. ನಾನು ನನ್ನ ಹೆಂಡತಿಯನ್ನು ಮದುವೆಯಾಗುವಾಗ ನಾನು ಮೊದಲಿಂಗನು, ನಾನು ಯೇಸು ಸ್ವಾಮಿನ ಸಂಧಿಸಲಿಕ್ಕೆ ಹೋಗುವಾಗ ನಾನು ಮೊದಲಗಿತ್ತಿ. ಹೌದಾ? ಗಂಡು ಹೆಣ್ಣು ಎಂಬ ಭೇದ ಇಲ್ಲ, ಇಲ್ಲ. ಇವತ್ತು ಯಾಕೋಬನ ಕುರಿತು ಏಸಾವನ ಕುರಿತು ಮಾತಾಡ್ತಿದ್ದಾನೆ. ಆತನು ಒಬ್ಬ ಸಂಧಾನವಾಗಲಿಕ್ಕೆ ಸ್ಟೆಪ್ ತೆಗೆದುಕೊಂಡು ಯಾಕೋಬ ಏಸಾವನು ಬರ್ತಿದ್ದಾನೆ, ಬಂದು ಅಪ್ಪಿಕೊಳ್ತಾನೆ. ಮುಂದಿನ ವಚನ ಹೇಳ್ತಾರೆ ಗೊತ್ತಾ? ಒಬ್ಬರಿಗೊಬ್ಬರು ಕಣ್ಣೀರು ಸುರಿಸಿ ಮುಂದಿಟ್ರು. ಅಲ್ಲೂಯ್ಯ. ಇವತ್ತು ಕೂಡ ಕೆಲವರು ಐತಾರೆ, ಅಗ್ ಮಾಡ್ತಾರೆ, ಕಣ್ಣೀರು ಬರಲ್ಲ. ನಾನು ಹೇಳ್ತೀನಿ, ಕಳ್ಳಿ ನೀನು, ಕೊರಮರು ನೀನು. ಆ ತಪ್ಪಿನ ಮನವರಿಕೆ ಆಗ್ಬಿಟ್ಟಿದ್ರೆ ಅದು ಕಣ್ಣೀರಿನ ಮೂಲಕ ಗೋಚರಾಗುತ್ತೆ. ಶುಕ್ರವಾರ ನಾನು ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವರು ನನ್ನ ಕಣ್ಣೀರು ಎದುರು, ನಾನು ಅಂತ ಟಾಪಿಕ್ ಕೊಟ್ಟೆ. ನನಗೆ ಕಣ್ಣೀರು ಬರ್ತಾ ಇತ್ತು. ಕೆಲವರು ಹೆಂಗೆ ಕೂತಿರ್ತಾರೆ ಅಂದರೆ ಗುಂಡು ಕಲ್ಲ ಕೂತಿರ್ತಾರೆ. ನಾನು ಅವ್ರು ಹೇಳಿದೆ, ಯಾಕೆ ಈಗ ನೀವು ಬದಲಾಗಲಿ ಅಂತ ಹೇಳಿದಾಗ ಒಬ್ರು ಹೇಳಿದ್ರು, ನನಗದೊಂದು ಅಭ್ಯಾಸಪ್ಪ ಅಷ್ಟೇ, ಸತ್ತಿರೋರು ಮಲಗಿದ್ರು ನನಗೆ ಕಣ್ಣೀರು ಬರಲ್ಲ ಅಂತ. ಮನುಷ್ಯಲಾಗಿ ಬದಲಾಗು, ಫಸ್ಟ್ ಬದಲಾಗು ನೀನು. ಕಣ್ಣೀರು ಏನಾಗಬೇಕು ನಿನಗೆ? ಬರಬೇಕು. ಯೇಸು ಸ್ವಾಮಿಯೇ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾರೆ. ಯಾರ ಸಮಾಧಿ ಮುಂದೆ ಕಣ್ಣೀರಿಟ್ರು? ಲಾಜರನ ಸಮಾಧಿ ಮುಂದೆ ಕಣ್ಣೀರಿಟ್ರು ಯೇಸು. ಅಳು, ದೇವರ ಮುಂದೆ ಅಳು. ದೇವರನ್ನ ಕೇಳ್ರಿ. ನಾನು ಆರಾಧಿಸುವಾಗಲೇ ದೇವರೇನಾದರೂ ಮಾತಾಡಿದ್ರೆ, ಯಾರಾದರೂ ದುಃಖದಲ್ಲಿ ಕಷ್ಟದಿಂದ ಕಣ್ಣೀರಿಗೆ ಬಂದ್ಬಿಡುತ್ತೆ ನನಗೆ. ನನಗೇನು ಹೆಂಗರು ಅಂತ ಕೇಳಿದ್ರೆ ಗಂಡು ಗರುಳೇನು ಹಂಗುವ.
ಕರ್ತನಲ್ಲಿ ಕೇಳ್ರಿ, ದೇವರ ಕಣ್ಣೀರನ್ನ ಕೊಡು ಸ್ವಾಮಿ. ಏಸಾವನಂತೆ ಯಾಕೋಬನಂತೆ ಆ ದೀನತೆಯೊಂದಿಗೆ ಸಂಧಾನವಾಗುವ ಮನಸ್ಸನ್ನು ತಂದುಕೊಳ್ರಿ. ಇವತ್ತು ಮತ್ತೆ ಹೇಳ್ತಿದ್ದೀನಿ, ದೇವರಾತ್ಮ ನನ್ನನ್ನು ಒತ್ತಿ ಒತ್ತಿ ಹೇಳಿಸ್ತಿದ್ದಾನೆ. ಸಂಧಾನವಾಗದೆ ಕ್ಷಮಿಸದೆ ಇಲ್ಲಿ ಬಂದು ಕೂತಿದ್ದಾರೆ. ನನಗದು ನನ್ನ ಪ್ರಸಂಗನ ಚೇಂಜ್ ಮಾಡಬೇಕಿತ್ತು. ನಾನು ಆರಾಧನೆ ಮಾತಾಡೋದು ಗೊತ್ತಾ, ಪರಿಶುದ್ಧಾತ್ಮನ ಅಂತ ಆತನ ಕುರಿತಾಗಿ ಮಾತಾಡಬೇಕಿತ್ತು ನನ್ನ ಪ್ರಸಂಗ. ಆದರೆ ಅದೇ ಪ್ರಸಂಗ ನಾನು ಮುಂದುವರಿಸಬೇಕಾಗಿ ದೇವರಾತ್ಮ ನನ್ನ ಬಲಪಡಿಸಿದ್ರು. ನೀವು ಸಂಧಾನವಾಗದೆ ಪರಲೋಕಕ್ಕೆ ಬರೋದನ್ನ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯನ್ನ, ಸಹೋದರ ಮಹೇಶ್ ಬ್ರದರ್ನ ನಾನು ಕ್ಷಮಿಸುವುದು ದೊಡ್ಡದ, ಪರಲೋಕ ಕಳ್ಕೊಳ್ಳೋದು ದೊಡ್ಡದ? ಕಳ್ಕೊಂಡ್ಬಿಡೋದೇ ದೊಡ್ಡದು. ಅಪ್ಪ, ಅಂಥ ದೊಡ್ಡ ಕೆಲಸ ನಾನು ಬೇಡಪ್ಪ, ಅದು ಬೇಡ. ಅಟ್ಲೀಸ್ಟ್ ಚಿಕ್ಕದಾಗಿರೋದನ್ನ ಇದು ಮಾಡಬೇಡ. ಪರಲೋಕ ಕಳ್ಕೊಳ್ಳೋದು ಬೇಡವೇ ಬೇಡ. ಪರಲೋಕಕ್ಕೆ ನಾನು ಸೇರಬೇಕು ಅಂದರೆ ಎಲ್ಲರೂ ನಾನು ಕ್ಷಮಿಸಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಪರಲೋಕದಲ್ಲಿ ನಾವು ನಿರೀಕ್ಷಿಸುವಂಥ ಜನ ಬಂದಿರಲ್ಲ. ಹೌದಾ? ಹೌದು. ನಾವು ಯಾರ್ಯಾರನ್ನ ಗೆಸ್ ಮಾಡಿರ್ತೀವೋ ಅವ್ರು ಪರಲೋಕದಲ್ಲಿರಲ್ಲ. ನಾವು ಯೋಚಿಸದೇ ಇರುವಂಥ ವ್ಯಕ್ತಿಗಳು ಅಲ್ಲಿರ್ತಾರೆ. ಹಲ್ಲೆಲೂಯಾ. ನಾವೊಂದು ಗತಿ ಮುಂದಲ್ ಚೇರ್ಲಿ ಮಾದೇವರ ಕೂತಾರೆ, ಅದು ಮುಂದಲ್ ಚೇರ್ಲಿ ಇರ್ತಾರೆ ಅಂತ ಮಾದೇವರ ಚುಚ್ಚಬಹುದು, ಚುಚ್ಚಲಿ. ಆಮೇಲೆ ನಾವು ಮೊದಲ ಚೇರ್ನಲ್ಲಿ ಇರಲ್ಲ. ಇರಬೇಕಾ? ಇವತ್ತು ಏಸಾವನಂತೆ ಯಾಕೋಬನಂತೆ ದೀನ ಮನಸ್ಸನ್ನು ತಂದುಕೊ. ಸಂಧಾನವಾಗು. ನೀನು ಸಂಧಾನವಾಗು. ನಾನು ಮಾತಾಡ್ತಿರೋದು ಸಂಧಾನವಾಗುವುದರ ಕುರಿತಾಗಿ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಬೇಸರವಾಗ್ತಿದೆಯಾ? ಯಾಕೋಬನು ಮಾಡುವಂತಹ ಆ ತವಕವನ್ನು ನಾವು ಕಾಣೋದಾದರೆ, ಇವತ್ತು ನಮ್ಮ ಸಭೆಯಲ್ಲಿ ಈ ತವಕ ತಂದ್ಕೊಂಡ್ಬಿಟ್ರೆ, ಈಗ ಯಾಕೋಬ ಪೆನಿಯರ್ನ ಅನುಭವವನ್ನು ತಂದುಕೊಂಡು ದೊಡ್ಡ ದೇಶವನ್ನಾಗಿ ಅದನ್ನು ಸ್ಥಾಪಿಸ್ಬಿಟ್ರು. ನನ್ನ ಸಭೆಯ ಜನ ಈ ಪೆನಿಯರ್ನ ಅನುಭವವನ್ನು ಹೊಂದಿಕೊಂಡ್ರೆ ನಮ್ಮ ಸಭೆ ಮೂಲಕ ಎಂತೆಂಥ ಸ್ಥಾಪನೆ ಈ ಪಟ್ಟಣದಲ್ಲಿ ಆಗಬೇಕು. ಅರ್ಥ ಆಗ್ತಿದೆ ಹೇಳೋದು? ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ಕಾರ್ಯ, ದೊಡ್ಡ ದೊಡ್ಡ ಹೆಸರುಗಳು, ಉನ್ನತವಾದ ಆಶೀರ್ವಾದಗಳು ನಿಮ್ಮ ಮೂಲಕ, ನಿಮ್ಮ ಸಂತತಿಗಳ ಮೂಲಕ, ನಿಮ್ಮ ಕುಟುಂಬದ ಮೂಲಕ ಆಗಬೇಕು. ಅದಾಗ್ತಾ ಇಲ್ಲ. ಏನೋ ಹೇಳ್ತಾರೆ ಅಲ್ಪತೃಪ್ತರು ಅಂತ. ಅಲ್ಪತೃಪ್ತರಾಗಿ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ನಾನು ಸ್ಲೋವಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಹೆಂಡತಿಗೆ ತಲೆನೋವು ಬರಲ್ಲ. ಎಲ್ಲರೂ ನನ್ನ ಜೊತೆ ತುಂಬ ಜನ ಹೇಳ್ತಿದ್ರು, ಈ ಸಾರಿ ಬೈಬಲ್ ಸ್ಟಡಿ ತುಂಬ ಫಾಸ್ಟಾಗಿ ಮಾಡಿಬಿಟ್ಟೆ ನಾನು, ಕ್ಷಮೆ ಇರಲಿ. ಮುಂದಿನ ವಾರ ಇದೇ ಮೆಥಡ್ ಬರಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ನಿಮ್ಮಲ್ಲಿ ಎಷ್ಟು ಜನ ತಲೆನೋವು ತಂದಿದೆ ನನಗೆ ಗೊತ್ತಿಲ್ಲ. ನಾವು ಪೆನಿಯೇಲನ ಅನುಭವವನ್ನು ಹೊಂದಿಕೊಂಡು ಯಾಕೋಬನಂತೆ ಇಸ್ರಾಯೇಲಾಗಿ ಮಾರ್ಪಟ್ಟರೆ ನಾನು ಹೆಮ್ಮೆ ಪಡ್ತೀನಿ. ಚಾಮರಾಜನಗರದಲ್ಲಿ ಆಶೀರ್ವದಿಸಲ್ಪಟ್ಟ ವಿಶ್ವಾಸಿಗಳೆಲ್ಲ ನನ್ನ ಸಭೆಯವರು. ಆಮೇಲೆ ಎಂಥ ಮಾತು, ಈ ಮಾತು ಹೇಳಬೇಕು. ಚಾಮರಾಜನಗರ ಡಿಸ್ಟಿಕ್ಲಿ ಆಶೀರ್ವದಿಸಲ್ಪಟ್ಟ ಜನರಿದ್ದಾರ, ಅದು ನನ್ನ ಸಭೆ ಜನ. ಅದು ಯಾವಾಗ? ಪೆನಿಯೇಲನ ಅನುಭವವನ್ನು ಹೊಂದಿಕೊಂಡ. ದೇವರನ್ನು ಸಂತೈಸಬೇಕು ನಾವು, ಆ ದರ್ಶನವನ್ನು ಪಡ್ಕೊಳ್ಬೇಕು ನಾವು. ಅದು ಯಾವಾಗ ಉಂಟಾಗುತ್ತೆ ಅಂದರೆ ಕ್ಷಮಾಪಣೆಯನ್ನು ಕೊಡುವಾಗ, ಸಂಧಾನಕ್ಕೆ ನಾನು ಪ್ರಯತ್ನಗಳನ್ನ ತೆಗೆದುಕೊಳ್ಳುವಾಗ. ಇನ್ನೊಂದು ಸಹೋದರರ ಬಗ್ಗೆ ನಾವು ಧ್ಯಾನ ಮಾಡೋಣ. ಎಚ್ಚರವಾಗಿದ್ದೀರಾ? ಬೇಸರ ಇಲ್ಲ ತಾನೆ? ನಾನು ನಿಧಾನಕ್ಕೆ ಮಾತಾಡೋ ಒಂದು ಭಯ, ನಿದ್ರೆ ಹೋಗ್ಬಿಡ್ತಾರೆ ಕೆಲವರು. ಎಚ್ಚರವಾಗಿರಲಿ. ತೆಗೆದುಕೊಳ್ಳೋಣ. ಆದಿಕಾಂಡ 45ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ 45ನೇ ಅಧ್ಯಾಯ. ಇಲ್ಲಿ ಯೋಸೇಫನು ತಪ್ಪು ಮಾಡಿದ್ರ, ಅವರ ಅಣ್ಣಂದರು ತಪ್ಪು ಮಾಡಿದರ? ತಪ್ಪು ಮಾಡಿದ. ಇದರಲ್ಲಿ ಮೊದಲ ಸ್ಟೆಪ್ ತೆಗೆದುಕೊಳ್ಳುವಂಥವ್ರು ಯಾರು ಗೊತ್ತಾ? ಅಂದರೆ ಹಿಂಗೆ ತಪ್ಪು ಮಾಡಿದವರ, ತಪ್ಪು ಮಾಡದೇ ಇದ್ದವರ? ಮಾಡದೇ ಇರೋರು. ಯಾಕೋಬ ಏಸಾವ ಫಸ್ಟ್ ಸ್ಟೆಪ್ ತೆಗೆದುಕೊಂಡದ್ದು ಯಾರು? ತಪ್ಪು ಮಾಡಿದವರ, ಮಾಡದೇ ಇರೋರ? ಮಾಡಿದವರು. ನೆನ್ಪಿಟ್ಕೊಳ್ಳಿ, ಅಲ್ಲಿ ತಪ್ಪು ಮಾಡಿದವರು ಫಸ್ಟ್ ಸ್ಟೆಪ್ ತೆಗೆದುಕೊಂಡ್ರು, ಇಲ್ಲಿ ತಪ್ಪು ಮಾಡದೇ ಇರೋ ಫಸ್ಟ್ ಸ್ಟೆಪ್ ತೆಗೆದುಕೊಳ್ತಿದ್ದಾರೆ. ನಾನು ಈಗ ಮತ್ತೆ ಹೇಳ್ತೀನಿ, ಯೋಸೇಫ ತಾನೇ ಫಸ್ಟ್ ಆಗ ನಾನು ಗಂಡು ತಗೊಳ್ಳಿ. ನೋ, ಗಂಡು ಹೆಣ್ಣು ಎಂಬ ಭೇದ ಇಲ್ಲ, ನೀನು ತಗೊಳ್ಳೇಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವ ಹಾಗೆ ಹಂತವಾಗಿ ನಿಮಗೆ ಹೇಳ್ಕೊಡ್ತಾ ಇದೆ. ಗಮನಿಸ್ರಿ, ದೇವರು ಮಾತಾಡ್ತಿದ್ದಾರೆ. ಯೋಸೇಫನಲ್ಲಿ ಏನು ಮಾಡ್ತಾರೆ? 2ನೇ ವಚನ ಓದ್ರಿ. 2ನೇ ವಚನ
45:2. ಯೋಸೇಫ ಅಣ್ಣಂದ್ರ ನೋಡಿದ ತಕ್ಷಣ ಏನ್ ಮಾಡಿದಂತೆ? ಅಳ್ಳಿಲ್ಲ, ಗಟ್ಟಿಯಾಗತ್ತಂತೆ. ಅಳು ಬರ್ದೇನವ್ರೆ ಅರಕೆ ಮಾಡ್ರಿ, ನಾನು ಗಟ್ಟಿಯಾಗಿ ಅಳಕ್ಕೆ ಸಹಾಯ ಮಾಡಿಸೋ. ಹಾಗಾದ್ರೆ ಈಚೆಗೆಲ್ಲ ಜನಪದ ಚೆನ್ನಾಗಿ ಅಳಬೇಡಿ, ಮನೆ ಒಳಗೆ ಹಂಗೆ ಅಳಬೇಡಿ, ಗಟ್ಟಿಯಾಗಿ ಹತ್ತಿನಂತೆ. ಅದರ ಅರ್ಥ ಏನು ಗೊತ್ತಾ? ತನ್ನ ಸಹೋದರನ ಸಂಗಡ ನಾನು ಸಂಧಾನ ಮಾಡಬೇಕು. ಇಷ್ಟು ವರ್ಷ ನಾನು ತಪ್ಪು ಮಾಡಿದಂಥ ಸಹೋದರರಿಂದ ದೂರ ಇದ್ದದ್ದು ನಾನು ಸಹಿಸಲಾಗದ ವೇದನೆ. ಬಟ್ ನಮ್ಮ ಜನರಲ್ಲಿ ಇರುತ್ತಾ? ತಪ್ಪು ಮಾಡಿದವ್ರ ಜೊತೆಗೆ ಇರೋದೇ ವೇದನೆ. ಯೋಸೇಫನಿಗೆ ತಪ್ಪು ಮಾಡಿದವ್ರ ಜೊತೆ ದೂರ ಇರೋದು ವೇದನೆ. ನಮಗೆ ತಪ್ಪು ಮಾಡಿರೋರ ಜೊತೆ ಇರೋದು, ಹೌದಾ? ಬದಲಾಗುವ. ಇದುವೇ ಸಂಧಾನಕ್ಕೂ ಅವ್ರಿಗೂ ನಮಗಿರುವಂಥ ವ್ಯತ್ಯಾಸ. ತಪ್ಪು ಮಾಡುವಂಥ ವ್ಯಕ್ತಿಗಳ ಸಂಗಡ ನಾವು ಸ್ಟೆಪ್ ತೆಗೆದುಕೊಳ್ಬೇಕು. ನಾನು ಮತ್ತೆ ಹೇಳ್ತೀನಿ, ನಾನು ಸಂಧಾನಕ್ಕೋಸ್ಕರವಾಗಿ ನಾನು ತೆಗೆದುಕೊಳ್ಳುವಂಥ ಎಲ್ಲ ಸ್ಟೆಪ್ಗಳನ್ನು, ಹಂತಗಳನ್ನು, ಪ್ರಯತ್ನಗಳನ್ನು ದೇವರಿಗೆ ಗೌರವಿಸುವವರಾಗಿದ್ದಾರೆ. ಗಮನಿಸಿ, ನನ್ನ ಪ್ರಯತ್ನಗಳನ್ನ ದೇವರು ಗೌರವಿಸ್ತಾರಂದ್ರೆ ಯಾರಿಗೆ ಸಿಕ್ಕ ಗೌರವ? ಯಾರಿಗೆ ಸಿಕ್ಕ ಗೌರವ? ನನಗೆ ಸಿಕ್ಕ ಗೌರವ. ದೇವಾದ ದೇವರು ನನ್ನ ಗೌರವಿಸ್ತಾರೆ ಅಂದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಅದರ ಮುಂದೆ ಧ್ಯಾನ ಮಾಡೋಣ. ದೇವರಾತ್ಮನ ಮಾತನಾಡ್ತಾ ಇದ್ದರೆ ನಿಮಗೆ ಅರಿವಿಲ್ಲದೆ ಅವರ ನೆನೆಸಿದ ಕಣ್ಣೀರು ಬರ್ತದೆ. ಅರಿವಿಲ್ಲದೆ ಅವರ ಕುರಿತಾಗಿ ಕಣ್ಣೀರು ಬಂದ್ಬಿಡುತ್ತೆ. ಅಯ್ಯೋ, ಇವರಿಂದ ನಾನು ದೂರ ಇದ್ದಲ್ಲ, ಅವ್ರು ತಪ್ಪು ಮಾಡಿದ್ರು ನಿಜ. ಇವತ್ತೊಂದು ಕೀರ್ತನೆ ವಾಕ್ಯ ಓದಿ ಗೊತ್ತಾ? 34ನೇ ಕೀರ್ತನೆ 45 ಕೈ ಇಟ್ಕೊಂಡು ಸೆಕೆಂಡ್ ಟೈಮ್ ಓದಿಸ್ತೆ ನೋಡಿ. ತೆಗೆದುಕೊಟ್ರೆ 34ನೇ ಅಧ್ಯಾಯನ 34ನೇ ಅಧ್ಯಾಯದಲ್ಲಿ 2 ಟೈಮ್ಸ್ ಓದಿದ್ದಂತ ಒಟ್ಟಾಗಿ ಓದಿದ ವಚನ 2 ಒಂದೊಂದಾಗ ಓದ್ರಿ. 14 ವಚನ ಓದೋಣ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು ಅಂದ್ರೆ ಅರ್ಥ ಏನು? ಸಮಾಧಾನಕ್ಕಾಗಿ ಹಾರೈಸ್ಬೇಕಂತೆ. ಸಮಾಧಾನಕ್ಕಾಗಿ ಹಾರೈಸೋದು ಒಂದು ಅರ್ಥ ಏನು? ಸಂಧಾನವಾಗೋದು. ಆಮೇಲೆ ಇಬ್ಬರು ಜಗಳಾಡಿ ನೀವು ಸಮಾಧಾನ ಇದ್ದಾರೆ. ಈಗ ನಾನು ಮಾಧವರನ್ನು ಜಗಳ ಬಿಡ್ತೀವಿ. ಅವ್ರು ಬತ್ತಿದಾಗೆ ನಾನು ಶಶಿಕಲಾ ತಿರುಗಲು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಿರ್ತೀನಿ. ನಟನೆ. ನನಗೆ ಸಮಾಧಾನ ಇಲ್ಲ, ಆದರೆ ಅವ್ರನ್ನ ಉರಿಸಬೇಕು ಅಂತ ನಾ ಸಂತೋಷವಿರೋನ ಹಾಗೆ ನಟಿಸ್ತೀವಿ. ಕೆಲವರು ಸ್ವಭಾವ ಹಿಂಗಿದೆ. ಅವ್ರು ಕಾಣ್ತಿದ್ದಾಗೆ ವಾಹ್ ಏನು ಖುಷಿ, ಏನು ಹೆಮ್ಮೆ, ಅವ್ರು ನೋವೇ ಇಲ್ವೇನೋ ಅನ್ನೋ ಥರ ನಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಇಲ್ಲ 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 ಇಲ್ಲ, ಖಂಡಿತವಾಗಿ ನನ್ನ ಮೋಸ ಪಡಿಸ್ಕೊಳ್ತಾ ಇದೆಯಾ? ಸಮಾಧಾನಕ್ಕಾಗಿ ಹಾರೈಸು. ಇನ್ನೊಂದು ವಚನ ಏನು ಓದಿದ್ವಿ? ಈಗ ನಾನು ನಮ್ಮ ಶಂಕರ ಮೂರ್ತಿಯವರನ್ನ ಯಾವುದೋ ಒಂದು ತಪ್ಪನ್ನು ಕೇಳಿಸ್ಕೊಂಡು, ನಾನು ಯಾವತ್ತೋ ಒಂದು ತಪ್ಪನ್ನು ಕೇಳಿಸ್ಕೊಂಡು ಅವರನ್ನು ನಾನು ದ್ವೇಷಿಸುವಂಥ ವ್ಯಕ್ತಿ ಆಗಿದ್ರೆ, ಒಂದು ವೇಳೆ ಅದು ದೇವರ ದೃಷ್ಟಿಯಲ್ಲಿ ಅವ್ರು ತಪ್ಪಲ್ಲ ಅಂದರೆ ನಾನು ಯಾರನ್ನು ದ್ವೇಷಿಸ್ತಾ ಇದ್ದೀನಿ? ನೀತಿವಂತನನ್ನು. ಅವರನ್ನು ನಾನು ನೀತಿವಂತನನ್ನು ನಾನು ದ್ವೇಷಿಸುವುದಾದರೆ ನನ್ನ ಹೆಸರು ಏನಂತೆ? ಅಪರಾಧಿ ಎಂದು ಎಣಿಸಲ್ಪಡುವನು. ನಾನು ಒಬ್ಬನ ಸಂಗಡ ಸಂಧಾನವಾಗದೆ ಇರೋದಾಗಿದ್ರೆ ದೇವರ ಮುಂದೆ ನನ್ನ ಹೆಸರು ಅಪರಾಧಿ ಎಂಬುದಾಗಿ ಅರ್ಥ. ಈ ಅಪರಾಧಿ ಒಂದು ದಿನದಲ್ಲಿ ದೇವರ ಮುಂದೆ ಮುಖಾಮುಖಿಯಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ತೀಕ್ಷ್ಣವಾಗಿ ದೇವರ ಮಾತುಗಳು ನಿಮ್ಮನ್ನು ಮಾತಾಡ್ತಾ ಇದೆ, ತಾಕ್ತಾ ಇದೆ. ಗಮನಿಸ್ರಿ, ಇವತ್ತೇ ಇಂಥ ದೇವರ ಎಚ್ಚರಿಕೆ ಮಾತುಗಳನ್ನು ಕೇಳಿ ಯಾಕೋಬ ಏಸಾವರಂತೆ ಹೋಗಿ ಕಣ್ಣೀರು ಸುರಿಸು, ಕ್ಷಮಿಸಿ, ಒಂದಾಗಿ. 45ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ 45ನೇ ಅಧ್ಯಾಯ. ಅಧ್ಯಾಯದಲ್ಲಿ 5ನೇ ವಚನ ಓದೋಣ. ವ್ಯಸನ ಪಡಬೇಡ್ರಿ. ಹಾಗಿದ್ರೆ ಅಣ್ಣಂದ್ರೆ ಏನ್ ಪಡ್ತಿದ್ದಾರೆ? ಈಗ ಯಾರು ವ್ಯಸನ ಪಡ್ತಾರೆ? ತಪ್ಪು ಮಾಡಿರೋರ, ಮಾಡದೇ ಇರೋರ? ಫಸ್ಟ್ ತಪ್ಪು ಯಾರು? ತಪ್ಪು ಮಾಡದೇ ಇರೋರು. ಇದರಲ್ಲಿ ಎಷ್ಟು ಅರ್ಥಗರ್ಭಿತವಾದ ವಿಷಯಗಳಿವೆ ಗಮನಿಸ್ರಿ. ತಪ್ಪು ಮಾಡದೇ ಇರೋರು ಫಸ್ಟ್ ಅವರಿಗೋಸ್ಕರವಾಗಿ ಕಣ್ಣೀರಿಟ್ಟರೆ ತಪ್ಪು ಮಾಡಿರುವಂಥ ವ್ಯಕ್ತಿಯೊಳಗೂ ಏನಾಗುತ್ತೆ?
ವ್ಯಸನ ಸ್ಟಾರ್ಟ್ ಆಗುತ್ತೆ. ನಿನ್ನ ಕಣ್ಣೀರು ಸರಿಯಾದಂಥ ರೀತಿಯಲ್ಲಿ ಬಂದಿದ್ದರೆ, ನಿನ್ನ ಪಶ್ಚಾತ್ತಾಪ, ನಿನ್ನ ಸಂಧಾನವಾಗುವಂಥ ವಿಷಯ, ನೀನು ಅನ್ಯೋನ್ಯವಾಗಿರುವಂಥ ಉದ್ದೇಶ ಸ್ಪಷ್ಟವಾಗಿ ದೇವರಿಗೆ ಮೆಚ್ಚುಗೆ ಆಗಿಬಿಟ್ಟಿದ್ರೆ ಎಂಥ ವ್ಯಕ್ತಿಯು ಕೂಡ ಸಂಧಾನವಾಗಲಿಕ್ಕೆ ಕಣ್ಣೀರಿನಿಂದ ನಿನ್ನೊಂದಿಗೆ ಒಂದಾಗ್ಬಿಡ್ತಾನೆ. ಆಮೇಲೆ ತುಂಬ ಜನ ಸಂಧಾನವಾಗೋದು ನಾನು ನೋಡಿದ್ದೀನಿ. ಆ ಗಳಿಗೆ ನಾನು ಹೇಳಿದಲ್ಲ, ಸಂಧಾನ ಪ್ರಸಂಗ ಮಾಡಿದಾಗ ಅನೇಕ ಮಂದಿ ಕೈ ಕೊಟ್ಟರು ಕುಲ್ಕುದ್ರು ಭಾಳ ಚೆನ್ನಾಗಿತ್ತು ಅಷ್ಟೇ. ಆದರೆ ಮುಂದಿನ ವಾರ ನೋಡಿದ್ರೆ ಬಹಳ ವಿಚಿತ್ರ ಆಗುತ್ತೆ. ಬದಲಾಗಬೇಕು. ಸಂಧಾನಕ್ಕೆ ಗುರುತು ಕಣ್ಣೀರು. ಆಮೇಲೆ ಕ್ಷಮಾಪಣೆಗೆ ಗುರುತು ಕಣ್ಣೀರು. ನೀನು ದೊಡ್ಡ ತಪ್ಪಾಗಿ ಮಾತಾಡಿದ ನಿನ್ನ ಸಹೋದರಿಯನ್ನ, ನಿನ್ನ ಸಹೋದರನನ್ನ ಹೋಗಿ ಕ್ಷಮೆ ಕೇಳು. ಮತ್ತೆ ಹೇಳ್ತೀನಿ, ಫಸ್ಟ್ ಸ್ಟೆಪ್ ಯಾರು ತಗೋಬೇಕು? ಮಾಡಿರುವಂಥ ವ್ಯಕ್ತಿ ಆಗಿದ್ರು ಸರಿ, ಮಾಡದೇ ಇರುವಂಥ ವ್ಯಕ್ತಿ ಆಗಿರುವಂಥ ನಾನೇ ತೆಗೆದುಕೊಳ್ಬೇಕು. ಆಮೇಲೆ ಈಗ ಇಬ್ಬರು ಇಲ್ಲೇ ಇರ್ತಾರೆ ತಿಳ್ಕೊಳ್ಳಿ, ನೀನೇ ಫಸ್ಟ್ ಸ್ಟೆಪ್ ತಗೋಬೇಕು ಅಂತ ಕೇಳಿಸ್ಕೊಂಡ್ರಿ. ಇಬ್ಬರು ಇಲ್ಲೇ ಇದ್ದಾರೆ ತಪ್ಪು ಮಾಡಿದ್ರು, ಒಂದು ಮಧುಸೂದನ್ ಮತ್ತೊಂದು ನಾಗೇಶ್, ಇಬ್ರು ಇಲ್ಲೇ ಅವರೇ. ಯಾರು ಫಸ್ಟ್ ಸ್ಟೆಪ್ ತಗೋಬೇಕು ಅಂತ ಹೇಳಿದೆ ನಾನು? ನೀವೇ ಅಂತ ಹೇಳಿದೆ. ಈಗ ಮಧುಸೂದನ್ ಅನ್ಕೋತಾರೆ ಈ ಪ್ರಸಂಗ ಅವ್ರು ಕೇಳೋದಲ್ವಾ, ನೋಡಂತಾಡ ಅವ್ರೇ ತಕ್ಕಂತಾರ ನೋಡಮ್ಮ. ನಾಗೇಶ್ ಅನ್ಕೋತಾರೆ ಈ ಪ್ರಸಂಗ ಅವರು ಕೇಳಿರ್ತಾನೆ, ಅವರೇ ತಕ್ಕಂತಾರ ನೋಡಂತಾಳಿ. ಹೆಸರು ಬೇರೆ ಹೋಗ್ಬಿಟ್ಟಿನಿ ಇಲ್ಲ ಬೋಯವ್ ನಾನು. ಬದಲಾಗಿ ಫಸ್ಟ್ ಸ್ಟೆಪ್ ತಗೋಬೇಕಾದವ್ರು ಯಾರು? ನಾವಲ್ಲ, ನಾನು. ಎಲ್ರು ಹೇಳ್ರಿ, ನಾನು. ಕೆಲವರು ಮುಟ್ಟದೆ ಕೂತಾರೆ, ಹೇಳಿ ನೋಡಮ್ಮ. ನಾನು ಮೊದಲು ಸ್ಟೆಪ್ ತಗೋಬೇಕು, ಆಗ ಪೆನಿಯಲ್ಲ ಅನುಭವ. ಒಂದು ವೇಳೆ ಯೋಸೇಫನು ತನ್ನ ಅಣ್ಣಂದರನ್ನು ಕ್ಷಮಿಸಿ ಸಂಧಾನವಾಗದೇ ಇದ್ದಿದ್ದರೆ ಯಾಕೋಬನ ಸಂತತಿ ಬರಗಾಲದಿಂದ ತಪ್ಪಿಸ್ಕೊಳ್ತಾ ಇದ್ದ. ಹಾಗಿದ್ರೆ ನಾನು ಸಂಧಾನವಾದರೆ ನಮ್ಮ ಸಂತತಿಗಳು ದೊಡ್ಡ ನಷ್ಟದಿಂದ ತಪ್ಪಿಸ್ಕೊಂಡ್ಬರ್ತವೆ. ನಿಮ್ಮ ಸಂತತಿಯನ್ನು ಪ್ರೀತಿಸ್ತೀರಾ? ಪಕ್ಕದಲ್ಲಿ ಕೇಳಿ, ಸಂತತಿಯನ್ನು ಪ್ರೀತಿಸ್ತೀರಾ? ನಿಮ್ಮ ಸಂತತಿಯನ್ನು ಪ್ರೀತಿಸಿದ್ರೆ ನೀವೇನು ಮಾಡಬೇಕಾಗಿದ್ರೆ ಸಂಧಾನವಾಗ್ಬಿಡ್ರಿ. ಅವ್ರು ಚೆನ್ನಾಗಿರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂತ ಆಸೆ ಪಡೋರು ನೀವು ಸಂಧಾನ ಮಾಡಿಬಿಟ್ರಿ. ಒಂದು ವೇಳೆ ಸಂಧಾನ ಆಗದೆ ಇದ್ದಿದ್ರೆ ಯಾಕೋಬ ಐಗುಪ್ತ ದೇಶಕ್ಕೆ ಬರ್ತಾ ಇರಲಿಲ್ಲ. 49ನೇ ಅಧ್ಯಾಯದಲ್ಲಿ ಯಾಕೋಬನ ಕೆಲಸ ಏನು ಹೇಳಿ ನೋಡಿ, ಯಾರಾದರೂ ತೆಗಿಬಿಡಿ. ಆದಿಕಾಂಡ ಎಕ್ಸಾಮ್ ಬರ್ತಿದ್ರಿ. 49ನೇ ಅಧ್ಯಾಯದಲ್ಲಿ ಯಾಕೋಬ ಏನು ಮಾಡ್ತಾರೆ? ಎಸ್, ಪ್ರವಾದನೆ ನುಡಿತಾರೆ. ಪ್ರವಾದನೆ ಇನ್ನೊಂದು ಅರ್ಥ ಏನು? ದೇವರ ಆಲೋಚನೆ ಮಾತುಗಳು ಬರ್ತಾ ಇದೆ. ನೀನು ಸಂಧಾನವಾಗದೇ ಇದ್ದರೆ ದೇವರಿಂದ ನಿನಗೆ ಪ್ರವಾದನೆಗಳು ಬರಲ್ಲ, ದೇವರಿಂದ ನಿಮಗೆ ಮಾತುಗಳು ಹೊರಟು ಬರಲ್ಲ, ದೇವರಿಂದ ಬರುವಂಥ ಶ್ರೇಷ್ಠವಾದ ರೇಮ ನಿಮಗೆ ಹೊರಟು ಬರಲ್ಲ. ಒಂದು ವೇಳೆ ಚಂದ್ರೋಪಾಸದಿಂದ ಕೆಲವು ಮಾತುಗಳು ನಿಮ್ಮನ್ನು ಕಂಡಂತ, ನಿಮ್ಮನ್ನು ತಿಳ್ಕೊಂಡಂಥ ದೃಷ್ಟಿಯಲ್ಲಿ ನಾನು ಕೆಲವು ಮಾತುಗಳನ್ನ ಆಡ್ಬೋದು, ಬಟ್ ಪರಲೋಕದಿಂದ ನಿಮಗೆ ಆ ಮಾತುಗಳು ಬರಲ್ಲ. ಪರಲೋಕದಿಂದ ನಿಮಗೆ ಆ ಮಾತುಗಳು ಹೊರಟು ಬರಲ್ಲ. ನಿಮಗೆ ಚಂದ್ರೋಪಾಸ ಮಾತಾಡಬೇಕಾ? ಪರಲೋಕದಿಂದ ಮಾತು ಬೇಕಾ? ಪರಲೋಕದ ಮಾತು ಬೇಕು. ಹಾಗಿದ್ರೆ ಹೇಗೆ ಅದು ಬರ್ತದೆ? ನಾನು ಸಂಧಾನವಾಗುವುದಿಲ್ಲ. ಹೋರಾಡ್ತಿದ್ದೀರ? ಪ್ರತಿ ವಾರ ಹೇಳ್ತೀನಿ ಅನಿಸ್ತಿದ್ದೀರ? ಸಂಧಾನವಾಗ್ಬೇಕ್ರಿ. ನಿಜವಾಗ ನನಗೆ ಕಣ್ಣೀರು ಬರ್ತದೆ. ಹೇಗೆ ಸಂಧಾನವಾಗದೆ ಇರಲಿ ಇಷ್ಟೆಲ್ಲ ಕೇಳಿ ನಾನು ಪರಲೋಕದಿಂದ ಮುಂದೆ ಬಂದು ನಿಂತ್ಕೋಬೇಕು. ನನ್ನನ್ನು ಕ್ಷಮಿಸಿರುವ ಆತನ ಮುಂದೆ ನಿಂತ್ಕೋಬೇಕು ಅಂದರೆ ನಾನು ಭೂಮಿ ಮೇಲೆ ಯಾರನ್ನೆಲ್ಲ ಕ್ಷಮಿಸಿಲ್ಲ ಯೋಚನೆ ಮಾಡ್ತಿದ್ದೀನಿ. ಪ್ರಾಣ ಯಾವಾಗ ಹೋಗುತ್ತೆ ನಮಗೆ? ಎಲ್ರು ಹೇಳ್ರಿ, ಇನ್ನೊಂದು ಜೋರಾಗಿ ಹೇಳಿ. ನಮ್ಮ ಪ್ರಾಣ ಯಾವಾಗ ಹೋಗುತ್ತೆ? ಗೊತ್ತಿಲ್ಲದೆ ಇರೋದ್ರಿಂದ ಒಬ್ಬರ ಬಗ್ಗೆ ಯಾವ್ದೋ ದ್ವೇಷ ಇಟ್ಕೋಬೇಕಾ? ನನ್ನ ಪ್ರಾಣ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಅಂದ್ರೆ ದೇವ್ರ ಮುಂದೆ ಯಾವಾಗ ನಿಂತ್ಕೋತಾರೆ ಗೊತ್ತಿಲ್ಲ. ಒಬ್ಬರ ಬಗ್ಗೆ ಒಂದು ವೈಮನಸ್ಸು ಬಂದ್ಬಿಟ್ರೆ ನಾನು ಕಳೆದ ದಿನದಿಂದ ಗಂಡ ಹೆಂಡರು ತಿಂಗಳಾನ್ಗಟ್ಟಲೆ ಇರ್ತಾರೆ, ದ್ವೇಷ ಸಾಧಿಸೋದು. ಈ ಸಂಧಾನ ಪ್ರಸಂಗ ಕೇಳಿದ್ರೆ ಅನೇಕರಲ್ಲಿ ಬದಲಾವಣೆ ಆಗಿದೆ, ಇನ್ಕ್ಲೂಡಿಂಗ್ ನನ್ನ ಕುಟುಂಬದಲ್ಲಾಗದೆ. ಆಮೇಲೆ ಸಂಧಾನವಾಗ್ಬಿಡ್ಬೇಕು ನಾವು. ಯಾಕೆಂದ್ರೆ ಮಾತು ಚಂದ್ರು ಮಾತಾಡ್ತಿಲ್ಲ, ದೇವರ ಆತ್ಮನ ಸಹ ಮಾತಾಡ್ತಿಲ್ಲ. ಅವ್ನು ದೇವರ ಆತ್ಮನ ಒಳಗಾಗ್ಬಿಟ್ರೆ ನಾನು ಯಾರ ಮುಂದೆ ತಗ್ಗಿಸ್ಕೊಂಡು ಹೇಳಂತೆ, ಅಯ್ಯೋ ನಾನು ತಗ್ಗಿಸ್ಕೊಂಡು ಬಿಡ್ತೀನಪ್ಪ, ಯಾಕೆಂದ್ರೆ ನಾನು ಪರಲೋಕ ಕಳ್ಕೊಂಡ್ಬಿಡ್ತೀನಿ. ಸಾವಿರುವಂಥ ಲೋಕದಲ್ಲಿ ಕಂಟಿನ್ಯೂ ಮಾಡಿ ದ್ವೇಷಿಸುವುದಕ್ಕೆ ನಮಗೆ ಸಮಯ ಇಲ್ಲ. ದ್ವೇಷ ಮಾಡೋದು ಬೇಡ. ತಪ್ಪಿತಸ್ಥರನ್ನೇ ಕ್ಷಮಿಸಲಿಕ್ಕೆ ಮನಸ್ಸು ಮಾಡಿಬಿಟ್ರೆ
ತಪ್ಪೇ ನಡೆಯೋದು ನಮ್ಮ ಜೀವನದಲ್ಲಿ. ಯಾಕೋಬ ಏಸಾವ ಒಂದಾದರು. ಓದಿದ್ದೀರಲ್ವಾ? ಒಂದಾದರು. ಇನ್ನೆಲ್ಲರೂ ಅವರಿಬ್ಬರು ಜಗಳ ನೆನಪಿದ್ದ ಬರೆದಿದ್ದಾರ? ಇಲ್ಲ. ನಾವು ಒಂದಾಗ್ಬಿಡ್ತೀವಿ. 3 ದಿನಕ್ಕೆ ಏನೇನೈತೆ? ಯಾಕೆ ಗೊತ್ತಾ? ಉದ್ದೇಶಪೂರ್ವಕವಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ನಾನು ಸಂಧಾನವಾಗದೇ ಇರುವ ಕಾರಣ. ನೀನು ಅಂತ್ಯ ಸಂಗಡ ಬಂದಾಗ ಸಂಧಾನ ಆಗು. ಎಂಥ ಕಠಿಣ ವ್ಯಕ್ತಿನೇ ಆಗಿರಲಿ, ಅವರು ವ್ಯಸನ ಪಡುವ ಹಾಗೆ ನಿನ್ನ ವ್ಯಸನ ಇರಲಿ. ಯೋಸೇಫನ ಕಣ್ಣೀರು ತನ್ನ ಅಣ್ಣಂದಿರ ಕಣ್ಣೀರಿಗೆ ಕಾರಣವಾಯಿತು. ಮತ್ತೊಂದು ಸಾರಿ ಬರ್ತಾನೆ. ಅಣ್ಣಂದು ಕೇಳ್ಕೊತಾನೆ, ಅಪ್ಪ ಸತ್ತೋದ ಮೇಲೆ ನಮಗೆಲ್ಲ ಹೇಳಿದ, ನೀನು ನನಗೆ ಕೇಳಿ ಮಾಡಬಾರ್ದಂತೆ, ನೀನು ಚೆನ್ನಾಗಿ ನೋಡ್ಕೋಬೇಕಂತೆ ಅಂದಾಗ ಯೋಸೇಫ್ ಏನು ಮಾಡ್ತಾರೆ ನೋಡ, ಫಸ್ಟು ಅಂತಿರುತ್ತೆ, ಮತ್ತೆ ಕಣ್ಣೀರಿರ್ತಾರೆ. ಅಯ್ಯೋ ನೀವು ಯಾಕೆ ನೆನೆಸ್ತೀರಿ? ನಾನು ದೇವ್ರ, ನಾನು ನಿನ್ನ ದಂಡಿಸ್ಲಿಕ್ಕೆ ನಾನು ದೇವ್ರ? ಇವತ್ತು ನಮ್ಮ ವಿಶ್ವಾಸಿಗಳ ಅನೇಕರು ಶಿಕ್ಷೆ ಕೊಡುವಷ್ಟು ದೇವರಷ್ಟು ಮಟ್ಟಿಗೆ ಇದ್ದಾರೆ. ಅವರ ಮಾತಿನಲ್ಲೇ ಅವರ ತಪ್ಪುಗಳಿಗೆ ನೋವನ್ನು ಉಂಟು ಮಾಡ್ತಾರೆ ಹೃದಯದಲ್ಲಿ. ಇಂಥ ಮಾತಂದ್ರೆ ಅವ್ರು ನೋವುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದೇ ಮಾತನ್ನು ಆಡಿ ಚುಚ್ತೀವಿ ನಾವು. ಬಟ್ ಯೋಸೇಫ್ ಏನ್ ಮಾಡ್ತಾನೆ? ಚುಚ್ತಾನ? ಅದರ 50ನೇ ಅಧ್ಯಾಯ ಬಂದ್ರಿ. ಅದರ 7ನೇ ವಚನದಿಂದ ಹೋದ್ರಿ. ನೋಡಿ, ಯಾವಾಗ ಕಣ್ಣೀರು ಬಂದ್ಬಿಡುತ್ತೋ ಒಪ್ಕೊಂಡ್ಬಿಡ್ತಾರೆ. ಪೂರ್ತಿ ಓದೋದು ಬೇಡ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಂಗೆ ಕೇಳಿ ಮಾಡಬೇಡ ಅಂದಾಗ 17ನೇ ವಚನದ ಕಡೇ ಲೈನ್ ಓದಮ್ಮ. 17ನೇ ವಚನದ ಕಡೇ ಲೈನ್. ನೋ, 17ನೇ ವಚನದ ಕಡೇ ಲೈನ್. ಯೋಸೇಫನು ಈ ಮಾತುಗಳನ್ನು ಕೇಳಿ, ಆ ಜಾಗ ನೀನು ನಾನಿದ್ರೆ ಈಗ ಗೊತ್ತಾಯ್ತಾ? ಕಾಲ ನಿಲ್ಲಿಸ್ಬಿಡ್ತಿದ್ವಿ. ಹೌದಾನೆ? ನನ್ನ ಹತ್ರ ಬಂದು ನೀವು ಕ್ಷಮೆ ಕೇಳುವಾಗೆ ನನ್ನ ದೇವ್ರು ಮಾಡಿಬಿಟ್ರು. ಅದು ಇಂಡೈರೆಕ್ಟಾಗಿ ಅದು ಈ ಥರ ಹೋಗ್ತೀವಿ. ನನ್ನ ದೇವ್ರು ಎಂಥವ್ರು ಗೊತ್ತಾ? ನೋಡಿದ್ಯಾ? ನೀನು ಬುದ್ಧ ದೇವರನ್ನ ಹೊಗಳಂಗೆ ನಮ್ಮನ್ನೇ ಹೊಗಳ್ಕೊಳ್ಳೋದು. ಕೆಲವು ಪ್ರೇಯರ್ ಮಾಡೋದು ನೋಡಿದ್ದೀನಿ. ದೀನ ದರಿದ್ರನಾದ ದೇವಾದಿ ದೇವನ ಶ್ರೇಷ್ಠ ಸೇವಕನಾದ ನಾನು. ಹೆಂಗಿದ್ದೀವಿ? ಅರ್ಥ ಆಯ್ತಾ? ಹೊಗಳೋ ರೀತಿ ತನ್ನನ್ನು ಹೆಚ್ಚಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ. ದೀನ ದರಿದ್ರನಾದ ದೇವಾದಿ ದೇವನಾದ ಶ್ರೇಷ್ಠ ಸೇವಕನಾದ ನಾನು. ಈ ರೀತಿ ಅಲ್ಲ. ಯೋಸೇಫನು ಅದನ್ನು ಕೇಳಿದಾಗೆ ಕಣ್ಣೀರು ಸುರಿಸುತ್ತೆ. ಅರ್ಥ ಆಗ್ತಿದೆಯಾ? ದೇವರ ವಾಕ್ಯ ಅರ್ಥ ಆಗ್ತಿದೆಯಾ? ದೇವರ ವಾಕ್ಯ ನಿಮ್ಮ ಸಂಗ ಮಾತಾಡ್ತಿದೆಯಾ? ನಾನಾಗಲೇ ಹೇಳಿದೆ, ನಾನು ಎಷ್ಟೇ ಪಾಯಿಂಟ್ಗಳನ್ನ ಕೊಟ್ಟರೆ ನಮ್ಮನ್ನು ಬದಲಾಯಿಸೋದಿಲ್ಲ. ದೇವರ ಆತ್ಮ ನಿಮ್ಮಲ್ಲಿ ಬಂದರೆ ಬದಲಾವಣೆ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. 18ನೇ ವಚನ. ಮುಂದೆ ಹೋದ. ನಾನೇನು ದೇವರ ಪ್ರತಿನಿಧಿಯೇ? ಸಾಕು, ನಾನಂತೂ ದೇವರ ಪ್ರತಿನಿಧಿನ. ನಿಮಗೆ ಶಿಕ್ಷೆ ಕೊಡೋಕ್ಕೆ, ನಿಮ್ಮನ್ನು ದಂಡಿಸಲಿಕ್ಕೆ, ನಿಮ್ಮನ್ನು ಚುಚ್ಚಿ ಮಾತಾಡಿ ನಿಮ್ಮನ್ನು ನೋಯಿಸಲಿಕ್ಕೆ, ನಿಮ್ಮ ತಪ್ಪಿನ ಅರಿವನ್ನು ನಾನೇ ಮೂಡಿಸ್ಲಿಕ್ಕೆ ನಾನು ದೇವರ ಪ್ರತಿನಿಧಿನ. ಈಗ ನೀವು ಹೇಳಿ, ನಿಮ್ಮ ಮಾತುಗಳು ಇವತ್ತು ಸುಶೀಲ ಶಿಸ್ತು ತಪ್ಪು ಮಾಡಿರ್ತಾರೆ ನಮ್ಮ ಪ್ರಭುನ ವಿರುದ್ಧವಾಗಿ. ಅವ್ರು ಬಂದು ಸಿಸ್ಟರ್ ಚೆನ್ನಾಗಿದ್ದಾರೆ ಅಂದರೆ ಮುಖ ತೆರಿಕಂತ ಹೋಗೋದು ಉದ್ದೇಶ ಏನು ಗೊತ್ತಾ? ಅವ್ರ ತಪ್ಪು ಗೊತ್ತಾಗಲಿ ಸುಮ್ಮನೆ. ಅವ್ರ ತಪ್ಪು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಇವತ್ತು ಯಾಕೆ ಮಾತಾಡಲಿಲ್ಲ ಅಂದರೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಚುಚ್ಚಲಿ ಅಂತ. ಹಂಗೆ ಮಾಡಿದ್ರೆ ಪ್ರತಿನಿಧಿ ಯಾರು? ನಾನು. ಹೌದಾ? ದೇವರ ಪ್ರತಿನಿಧಿ ತಪ್ಪಿನ ಅರಿವನ್ನು ಮೂಡಿಸ್ತಾನೆ. ನಾನು ದೇವರ ಪ್ರತಿನಿಧಿ ಅಲ್ಲ. ನಿಮ್ಮ ತಪ್ಪಿನ ಅರಿವಾಗಿದೆಯಾ? ಯೋಸೇಫ ತನ್ನ ತಪ್ಪನ್ನು ತಾನು ಅರ್ಥ ಮಾಡ್ಕೊಂಡ. ಈ ಅಧ್ಯಾಯ ಓದಿದ್ರಿ, ಬೈಬಲ್ ಎಕ್ಸಾಮ್ಗೆ ಕೊಡಿದ್ರಿಲ್ಲ. ಒಂದು ಗಳಿಗೆ ಆದರೂ ನೀವು ನನ್ನ ಯಾಕೆ ಮಾಡಿದ್ರಿ ಅಂತ ಕೇಳಿದ್ನ ಯೋಸೇಫ. ನಾನು ನಿನ್ನ ಬಿಟ್ಟು ಇದೀನಲ್ಲ,
ಅಣ್ಣಂದ್ರು ದವಸದಾನಕ್ಕೋಸ್ಕರ ಬಂದು ನಿಂತಿದ್ದೀರಲ್ಲ, ನನ್ನ ಕುಟುಂಬ ಹೇಗಿದೆ ಅಂತೇಳಿ ವಿಚಾರಿಸ್ಕೊಳ್ಳಿಕ್ಕೆ ಅವನ ತಪ್ಪಿನ ನನ್ನ ಅಣ್ಣಂದ್ರ ಸಂಗಡ ಒಂದಾಗಬೇಕಲ್ಲ ಅನ್ನುವ ತವಕವನ್ನು ಅವನು ತೋರಿಸ್ತಾ ಅವರೊಳಗೆ ಪಶ್ಚಾತ್ತಾಪದ ಮನೋಭಾವನೆ ಬಂದ್ಬಿಡ್ತು. ಅದಕ್ಕೆ ರೋಮ 12:21 ಹೇಳ್ತದೆ. ರೋಮ 12:21 ಬೇಗ ಓದ್ರಿ, ಹಾಗೆ ನಿಮ್ಗೆ ನೆನಪು ಬಂದ್ಬಿಡ್ಲಿ ಅದು ಬೇಗ. ನೀವು ಕೆಟ್ಟತನಕ್ಕೆ ಸೋತು ಹೋಗದೆ, ಎಲ್ರಿಗೂ ಗೊತ್ತು ಇದು ವಚನ ಹೇಳಿದ್ರೆ ಹಿಂದಕ್ಕೂ ಮುಂದಕ್ಕೂ ನೋಡ್ತಿದ್ದಾರೆ. ಎಷ್ಟು ಫೆಮಿಲಿಯರ್ ವರ್ಡ್ಗಳಲ್ಲ ಇದೆಲ್ಲ. ನಾನು ಬೆಳಿಗ್ಗೆ ಕೂತ್ಕೊಂಡು ಓದ್ಕೊ ಬಂದ ಇಲ್ಲ. ಚಂದ್ರೋಪಾಷ್ಟ ವಿಶ್ವಾಸಿಗಳೇ ಸ್ವಲ್ಪ ವಾಕ್ಯದಲ್ಲಿ ಎಚ್ಚರಿ. ಚಂದ್ರೋಪಾಸ ಸಭೆಯವರ ದೇವರ ವಿಶ್ವಾಸಿಗಳೇ ದೇವರ ವಾಕ್ಯದಲ್ಲಿ ಎಚ್ಚರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ, ನಮ್ಮಲ್ಲಿ ಒಬ್ಬ ಸಮೃದ್ಧಿ ಇದ್ದಾನೆ, ನನ್ನೊಳಗೆ ವಾಕ್ಯ ಸಮೃದ್ಧಿಯಾಗಿದೆ. ನಮ್ಮಲ್ಲಿ ಒಬ್ಬ ಸಮೃದ್ಧಿ ಇದ್ದಾನೆ, ಅರ್ಥ ಆಯ್ತಾ? ನಿಮ್ಮೊಳಗೆ ವಾಕ್ಯ ಸಮೃದ್ಧಿಯಾಗಿರಲಿ. ವಾಕ್ಯಗಳು ಗೊತ್ತು, ಆದರೆ ಆಯಾ ಜಾಗದಲ್ಲಿ ದೇವರಾತ್ಮನು ನಿಮಗೆ ಸಹಾಯ ಮಾಡಲಿ, ಎಚ್ಚರಿಸಲಿ. ನನಗೆ ನಿಜವಾಗ್ಲೂ ಇನ್ನೂ ಎಷ್ಟೋ ವಿಚಾರಗಳು ಗೊತ್ತಿರೋ ಸತ್ಯವೇ ಇರ್ತದೆ. ನಾವು ತಿಳ್ಕೊಳ್ಳೋಣ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸಂಧಾನವಾಗುವುದರ ಕುರಿತಾಗಿ. ಇವತ್ತು ನೀವು ಸಂಧಾನವಾಗುವಂತಹ ಅಭ್ಯಾಸಗಳನ್ನು ಹೆಚ್ಚಿಸ್ಕೊಂಡ್ರೆ ದೇವರು ಇನ್ನೂ ವಿಶೇಷವಾದಂಥ ಮಾತುಗಳನ್ನೇ ಪರಲೋಕದಲ್ಲಿ ನಮಗೋಸ್ಕರ ಹಾಡ್ತಾರೆ. ಆಮೇಲೆ ಯೋಸೇಫನ ಕಾರ್ಯ ನೋಡೋದಾದ್ರೆ 45 ಮತ್ತೆ ಬನ್ರಿ, 49ನೇ ಅಧ್ಯಾಯ, ಕ್ಷಮಿಸಿ, 49ನೇ ಅಧ್ಯಾಯ. ಇದು ನಾನು ಆಗಲೇ ಹೇಳಿದ ಪ್ರವಾದಿಸುವುದಕ್ಕೆ ಅವಕಾಶ ಇತ್ತು. ಈಗ ಮೋಶೆಗೆ ಮಾತಾಡುವ ದೇವರು ವಿಮೋಚನೆಗಳ 3ನೇ ಅಧ್ಯಾಯದಲ್ಲಿ ದೇವರು ತನ್ನನ್ನು ತಾನು ಮೋಶೆಗೆ ಹೇಗೆ ಪರಿಚಯ ಪಡಿಸಿಕೊಂಡು ಗೊತ್ತಾ? ಒಂದು ಅಬ್ರಹಾಂ, ಈಗ ನಾನು ನಿನ್ನ ಪಿತೃಗಳಾದ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರನ್ನು ಹೇಳಿದ್ರು. 33ನೇ ವಚನ ಓದಿ. ಅದರಲ್ಲಿ ಪ್ರವಾದಿಸಿದ ನಂತರ 33ನೇ ವಚನ, 49ನೇ ಅಧ್ಯಾಯ 33ನೇ ವಚನ. ಪಿತೃಗಳ ಬಳಿಗೆ ಸೇರಿದರು. ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಯಾರು ಗೊತ್ತಾ? ಯೋಸೇಫನು ಸಂಧಾನವಾದದ್ದು. ಇನ್ನೂ ಒಂದು ಮಾತು ಹೇಳ್ತೀನಿ, ಈ ರೀತಿ ಹೇಳ್ಬೋದು ನಾವು. ಯಾಕೋಬನು ಪರಲೋಕ ಸೇರೋದಕ್ಕೆ ಮಾರ್ಗ ಮಾಡಿಬಿಟ್ಟಿದ್ದೆ ಯಾರು? ಯೋಸೇಫ. ಎಲ್ಲರೂ ಹೇಳ್ರಿ, ಯಾರು? ನಿನ್ನ ಮೂಲಕ ಮತ್ತೊಬ್ಬರು ಪರಲೋಕ ಸೇರೋದಕ್ಕೆ ನೀ ಮಾರ್ಗ ಮಾಡ್ತೀಯಾ? ಹಾಗಾದ್ರೆ ನೀನೇನಾಗಬೇಕು? ಸಂಧಾನ ಮಾಡಬೇಕು. ನನ್ನ ಮೂಲಕ ಒಬ್ಬರು ಪರಲೋಕ ಸೇರ್ತಾರೆ ಅಂದರೆ ಅವ್ರಿಗೋಸ್ಕರ ನಾನು ಸಂಧಾನವಾಗುವಂಥ ಸುಲಭವಾದ ವಿಚಾರಗಳನ್ನು ಪರಲೋಕ ಸೇರ್ಬಿಡ್ತಾರೆ ಅನ್ನೋದಿದ್ರೆ ಎಷ್ಟು ವೇಗವಾಗಿ ಮಾಡಬೇಕು ಅಂತ ಇವತ್ತು ನಾನು ನಿರೀಕ್ಷಿಸ್ತೀನಿ. ನಾನು ನಿಮಗೆ ಪ್ರಾರ್ಥಿಸ್ತೀನಿ, ಇವತ್ತಿಂದಲೇ ಕಣ್ಣೀರಿನಿಂದ ಹೋಗಿ ಅಂತ ವರ್ಷ ಮುಂದಾಗಲಿ. ನೀನು ಹೆಚ್ಚು ಕಡಿಮೆ ಆಗ್ತಿದ್ದ ನೆನೆಸ್ಬೇಡ, ನೀನು ಹೆಚ್ಚಾಗ್ತೀಯ. ಹಲ್ಲೆಲೂಯಾ. ಒಂದು ವೇಳೆ ಈಗ ನಿಮ್ಮದು ಹೋಮ್ವರ್ಕ್ ಕೊಡ್ತೀನಿ. ಎಲ್ಲರೂ ಮಾಡಲ್ಲ, ಆ್ಯಕ್ಚುಲಿ ನನಗೆ ಗೊತ್ತು. ಕೆಲವರು ಮಾತ್ರ ಮಾಡ್ತಾರೆ. ಅಂಥವ್ರಿಗಾಗಿ ನಾನು ಹೋಮ್ವರ್ಕ್ ಕೊಡ್ತೀನಿ. ಈಗ ಯೋಸೇಫ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ಅಧಿಕಾರಿಯಾದ, ಅಣ್ಣಂದರು ದವಸದಾನಕ್ಕಾಗಿ ಬಂದರು. ಆ ಜಾಗದಲ್ಲಿ ಯೋಸೇಫನು ಕ್ಷಮಿಸದೇ ಇದ್ದರೆ ಈ ಕಥೆಯ ಅಂತ್ಯ ಏನಾಗ್ತಿತ್ತು ಅಂತ ಬರೀತೀವಿ. ಚೆನ್ನಾಗಿದ್ದಲ್ಲ? ಯೋಸೇಫನು ಅಣ್ಣಂದರು ಬಂದಾಗ ಏನು ಮಾಡ್ದ? ಕ್ಷಮಿಸ್ಬಿಟ್ಟ. ಒಂದು ವೇಳೆ ಕ್ಷಮಿಸದೇ ಇದ್ದರೆ ಈ ಕಥೆಯ ಅಂತ್ಯ ಏನಾಗ್ತಿತ್ತು? 45ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ಇನ್ನೊಂದು ಚಾಪ್ಟರ್ ನೀವು ಬರೋರಿ. ವಿಶೇಷವಾಗಿರುತ್ತೆ, ನಿಜವಾಗ್ಲೂ ವಿಶೇಷವಾಗಿರುತ್ತೆ. ಗೆಸ್ ಮಾಡಿ ಹೇಳೋಣ ನೋಡಿ, ಹೆಂಗಿರುತ್ತೆ? ಬರ್ತಿರಲ್ಲ? ವೆರಿ ಗುಡ್. ಹಬ್ಸ್ಕೊಳಕ್ಕಾಗ್ತಿರಲ್ಲ? ಒಂದು ಗುಡ್. ನಂತರ ಯಾಕೋಬ ಲಾಸ್ಟ್ ಕೊಟ್ಟಿದ್ರಿ ನೀವು. ಗುಡ್. ಯಾಕೋಬ ಅವ್ರಿಗೆ ಸೇರ್ತಾ ಇರಲಿಲ್ಲ. ಅಲ್ಲಿಂದ ಬನ್ನಿ, ಪ್ರಾರಂಭದಿಂದ ಬನ್ನಿ. 50ನೇ ಅಧ್ಯಾಯ ಕೊಟ್ಟಿದ್ರಿ ನೀವು.
ಸುಭಿಕ್ಷೆ ಕಂಡುಬಿಟ್ಟಿದ್ದ ಆಲ್ರೆಡಿ ಅವನು. ಕಂಡ ಮೇಲೇ ಅವ್ರು ಬಂದಿತ್ತು, ಕಂಡುಬಿಟ್ಟಿದ್ದ. ಈ ಥರ ಅದನ್ನೇ ಹೇಳಿದ್ರು. ಇದೆಲ್ಲ ಸರ್ಚ್ ಮಾಡಿ ನೀವು ಧ್ಯಾನ ಮಾಡಿದ್ರೆ 45ನೇ ಅಧ್ಯಾಯದಿಂದ 50ನೇ ಅಧ್ಯಾಯವರೆಗೆ ನಿಮ್ಮ ಲೈಫಲ್ಲೇ ಮರೆಯಲ್ಲ. ಗಮನ ಇರಲಿ. ಒಂದು ವೇಳೆ ಕ್ಷಮಿಸದೇ ಇದ್ದದಕ್ಕೆ ಆಕ್ಟಿಂಗ್ ಮಾಡ್ದ ಯಾರೋ ಯೋಸೇಫ, ನನ್ನ ತಮ್ಮ ಅಂತ ಗೊತ್ತಾಗಬಾರ್ದು ಅಂತ. ಹೌದಾ? ಗೊತ್ತಾಗಬಾರ್ದು. ಎಷ್ಟು ಜನರ ಸೆರೆಲಿಸ್ತಾ? ಒಬ್ಬನ ನಿಲ್ಲಿಸ್ತಾ. ಕ್ಷಮಿಸದೇ ಇದ್ದಿದ್ರೆ ಹಿಂಗೆ ಹೇಳಿದ್ದು. ಬರೀರಿ, ಕತೆ ಬರೀರಿ, ಕತೆ ಇದುವೇ ಪ್ರಸಂಗ. ಕ್ಷಮಿಸ್ತೆ ಧ್ಯಾನಿಸ್ರಿ. ಎಲ್ಲರನ್ನೂ ಸೆರೆಮನೆಗೆ ಹಾಕಿಸ್ತಿದ್ದ. ಇದೇ ಚಿಂತೆಯಲ್ಲಿ ಯಾಕೋಬ ಅಲ್ಲೇ ಸುತ್ತೋಗಿರ್ತಿದ್ದ, ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. 12 ಕುಲಗಳ ಬಗ್ಗೆ ಬರೆಯಲ್ಪಡ್ತಿರ್ಲಿಲ್ಲ. ಈ ಥರ ಅನೇಕ ವಿಚಾರಗಳು ಬರ್ತದೆ. ಯೋಚನೆ ಮಾಡಿ. ಯಾಕೆ ನಾನು ಹೇಳಿದೆ ಅಂದರೆ, ಏನೆಲ್ಲ ಮಿಸ್ ಆಯ್ತೆ ಅಂತ ನೀವು ಸ್ಟಡಿ ಮಾಡಿಬಿಟ್ರೆ, ನಾನು ಸಂಧಾನವಾಗದೇ ಇದ್ರೆ ಏನೆಲ್ಲ ನಾನು ಮಿಸ್ ಮಾಡ್ಕೊತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಈ ಹೋಮ್ವರ್ಕ್ ಗೊತ್ತಾಯ್ತು ನಿಮಗೆ? ಏನಕ್ಕಾಗಿ ನಾನು ಈ ಹೋಮ್ವರ್ಕ್ ಮಾಡಬೇಕು ಅಂದರೆ, ಈಗ ನಾನು ಸಂಧಾನವಾಗದೇ ಇದ್ದರೆ, ಅವರು ಅಣ್ಣನನ್ನು ಕ್ಷಮಿಸದೆ ಹೋದರೆ ಏನೆಲ್ಲ ನಡೀತು, ಏನೆಲ್ಲ ನಡೆದಿದೆ ಅನ್ನೋದನ್ನು ನಾವು ಓದ್ತಾ ಇದ್ದೀವಿ. ಏನೆಲ್ಲ ನಡೀತಿತ್ತು ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ, ನಾನು ಸಂಧಾನವಾಗದೇ ಇದ್ದರೆ ನನ್ನ ಲೈಫಲ್ಲಿ ಏನು ನಡೆದುಬಿಡುತ್ತೆ ಅನ್ನೋ ಭಯ ಉಂಟಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ನೋಡೋಣ ಈ ಕಥೆಯ ಅಂತ್ಯವನ್ನು ಹೇಗೆ ಬರ್ಕೊಂಡ್ಬರ್ತೀವಿ ಅಂತ. ಬರೀರಿ, ದಯಮಾಡಿ ಬರೀರಿ. ಓಕೆ, ಸಮಯ ಮುಗಿದಿರೋದ್ರಿಂದ ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಮುಂದಿನ ವಾರವೂ ದೇವರ ಚಿಂತೆ ಇದ್ದರೆ ಸಂತಾನದ ಕುರಿತೇ ಮಾತನಾಡ್ತೀನಿ. ಮಾಡಲಾ? ಓಕೆ. ಗಮನಿಸ್ತೀನಿ. ಥ್ಯಾಂಕ್ ಯು. ಗಮನಿಸ್ತೀನಿ. ಮಾತಾಡೋಣ. ಕೆಲವು ಮಕ್ಕ ನೋಡ್ಕೊತಾವ, ಯಾಕಮ್ಮ ಈಗ ಅಂದ್ಬಿಟ್ಟು. ಹಲ್ಲೆಲೂಯಾ. ನಾನು ಆ್ಯಕ್ಚುಲಿ ಸಮಯಕ್ಕೆ ಸರಿಯಾಗಿ ಮುಗಿಸೋದೇ ನನಗಿಷ್ಟ. ಅದು ಈ ವಿಚಾರ, ಇನ್ನು ಅನೇಕ ವಿಚಾರಗಳನ್ನು ನಾನು ಪ್ರಿಪೇರ್ ಮಾಡಿದ್ದೇನೆ. ದೇವರ ಆತ್ಮ ನಮ್ಮ ಮಾತನಾಡ್ತಿದ್ದಾರೆ. ಅದರಲ್ಲಿ ಇವತ್ತು ವಿಶೇಷವಾದ ರೀತಿ ನಮ್ಮನ್ನು ರೂಪಿಸ್ತಾರೆ ಅಂತ ನಾನು ನಂಬ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ಇಬ್ಬರ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಯಾರ್ಯಾರು? ಯಾಕೋಬ ಮತ್ತು ಏಸಾವನ ಕುರಿತಾಗಿಯೂ, ಯೋಸೇಫ ಮತ್ತು ತನ್ನ ಅಣ್ಣಂದರ ಕುರಿತಾಗಿಯೂ ನಾವು ಕಲಿತಾ ಬರ್ತಿದ್ದೀವಿ. ಇವರಿಬ್ಬರಲ್ಲೂ ಕೂಡ ನಾವು ಕಲಿಯುವಂಥದ್ದೇನು? ಸಂಧಾನವಾಗುವುದು. ನಾವು ಸಂಧಾನವಾಗುವುದಾದ್ರೆ ಏನೆಲ್ಲ ಆಶೀರ್ವಾದಗಳು ಕೂಡ ಉಂಟಾಗ್ತದೆ ಅಂತ ನಾವು ಧ್ಯಾನಿಸ್ತಾ ಇದ್ದೀವಿ. ಯಾಕೋಬನಲ್ಲಿ ಎಂತೆಂಥ ಆಶೀರ್ವಾದ ಉಂಟಾಯಿತು ಸಂಧಾನ ಮಾತ್ರದಿಂದ. ಯೋಸೇಫನಿಂದ ಆತನ ಸಂತತಿಯಲ್ಲಿ ಏನೆಲ್ಲ ಆಶೀರ್ವಾದ ಉಂಟಾಯಿತು ಸಂಧಾನವಾದದ್ರಿಂದ. ನೀವು ನೆನೆಸ್ಬೋದು, ಸಂಧಾನವಾಗದೆ ನನ್ನ ಪಾಡು ನನಗೆ ಇಲ್ಲ ಇಲ್ಲ ಇಲ್ಲ. ಒಳಗಡೆ ಕೆಲವು ಸಾರಿ ಪರಿಶುದ್ಧಾತ್ಮನನ್ನು ಇವತ್ತು ನಾನು ಹೆಚ್ಚಾಗಿ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಧ್ಯಾನಿಸ್ರಿ, ಗಮನಿಸ್ರಿ. ಅದರಲ್ಲಿ ಹೇಗಿರಲ್ವಾ? ನಾನು ಧ್ಯಾನ ಮಾಡ್ತಿದ್ದೀನ, ಅರ್ಥ ಆಗ್ತಿದ್ದೆ ಪ್ರಭಾ? ಆಮೇಲೆ ಗಮನಿಸ್ರಿ. ನನ್ನ ಮಿಸಸ್ ನಿಜವಾಗ ಅಂತ ಒಂದು ಇದರಲ್ಲಿ ಅವರು ಕಲೀಲಿಕ್ಕೆ ಇಷ್ಟಪಡ್ತಾರೆ. ನಿಧಾನ ಕೇಳಿಕೊಟ್ರೆ ಚೆನ್ನಾಗಿ ಕಲ್ತ್ಕೊಡ್ತಾರೆ. ನನಗೆ 3 ಜನ ಮಕ್ಕಳು, ಪ್ರಭಾ, ಸಾಮುವೇಲ್, ಸಮೃದ್ಧಿ. 3 ಜನಕ್ಕೂ ಒಂದೇ ಥರ ಕಲಿಸ್ಬೇಕು ನಾವು. ಆಮೇಲೆ ಥ್ಯಾಂಕ್ ಯು. ಅದಕ್ಕೆ ನಾನು ಪ್ರತಿ ವಾರ ನಿಮಗಾಗಿ ನಾನು ಪ್ರಯಾಸ ಪಡ್ತೀನಿ. ನನ್ನ ಮಕ್ಕಳು ನಿಮಗಾಗಿ ನಾನು ಪ್ರಯಾಸ ಪಡ್ತೀನಿ ಕೂಡ. ದೇವರು ನನಗೆ ಬಲ ಕೊಟ್ಟಷ್ಟು ನಾನು ನಿಮಗಾಗಿ ದುಡಿತೀನಿ. ಆಮೇಲೆ ಗಮನಿಸಿ.